ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ. ನೆನಪೆ ಉಳಿದ
ಚಿತ್ತ ನಿಂತಿದೆ ಬಾಬಾ, ಚಿತ್ತ ನಿಂತಿದೆ ಬಾಬಾ, ಚಿತ್ತ ನಿಂತಿದೆ. ಓ ಬಾಬಾ ಶಿವ ಬಾಬಾ, ಓ ಬಾಬಾ ಪ್ರಿಯ ಬಾಬಾ, ಓ ಬಾಬಾ ಶಿವ ಬಾಬಾ, ಓ ಬಾಬಾ ಪ್ರಿಯ ಬಾಬಾ. ಓಂ ಶಾಂತಿ. ಮುರಳಿ ದಿನಾಂಕ 19/3/2021. ಬಾಬಾ ಇವತ್ತಿನ ಮಹಾವಾಕ್ಯದಲ್ಲಿ ತಿಳಿಸ್ತಿದ್ದಾರೆ, ಮೀಟೆ ಬಚ್ಚೆ, ಯಹ ಪಢಾಯಿ ಸೋರ್ಸ್ ಆಫ್ ಇನ್ಕಮ್ है, इससे तुम मनुष्य से देवता बनते हो. 21 जन्मों के लिए सच्ची कमाई हो रही है. ಮಧುರ ಮಕ್ಕಳೇ, ಶಿಕ್ಷಣ ಸಂಪಾದನೆಗೆ ಆಧಾರ ಆಗಿದೆ. ಇದರಿಂದ ತಾವು ಮನುಷ್ಯರಿಂದ ದೇವತೆಗಳು ಆಗುತ್ತಿದ್ದೀರಿ. 21 ಜನ್ಮಗಳಿಗಾಗಿ ಇದೇ ಸತ್ಯ ಸಂಪಾದನೆ ಆಗಿದೆ. ಆ ಸತ್ಯ ಸಂಪಾದನೆಯನ್ನು ನಾವೀಗ ಮಾಡಿಕೊಳ್ತಾ ಇದ್ದೀವಿ. ಪ್ರಶ್ನೆ, ಬಾಪು ಜೋ ಮೀಠಿ ಮೀಠಿ ಬಾತೆ ಸುನಾತೆ ಹೇ ವಹ ಧಾರಣ್ ಕಬ್ ಹೋಗಿ. ಬಾಬಾ ಪ್ರಶ್ನೆ ಕೇಳ್ತಾರೆ, ತಂದೆ ತಿಳಿಸುವ ಮಧುರ ಮಧುರ ಮಾತುಗಳು ಯಾವಾಗ ಧಾರಣೆ ಆಗ್ತದೆ? ಬಾಬಾ ತಿಳಿಸ್ತಾರೆ, ಜಬ್ ಬುದ್ಧಿ ಪರ್ ಪರಮತ್ವ ಮನಮತ್ ಕಾ ಪ್ರಭಾವ್ ನಹಿ ಹೋಗಾ. ಯಾವಾಗ ಬುದ್ಧಿ ಪರಮತ ಮತ್ತು ಮನಮತದ ಪ್ರಭಾವದಲ್ಲಿ ಬರ್ತದೆ, ಆವಾಗ ಜ್ಞಾನ ಧಾರಣೆ ಆಗುವುದಿಲ್ಲ. जो बच्चे सुनी सुनाई बातों पर चलते हैं, उनकी बुद्धि में धारणा हो नहीं सकती. ಯಾವ ಮಕ್ಕಳು ಅವರಿವರು ಹೇಳಿ ಕೇಳಿದ ಮಾತುಗಳಂತೆ ನಡೀತಾರೆ, ಅವರ ಬುದ್ಧಿಯಲ್ಲಿಯೂ ಧಾರಣೆ ಆಗುವುದಿಲ್ಲ. सिवाय ज्ञान के और कुछ भी कोई सुनाता है तो वह जैसे दुश्मन है. ಜ್ಞಾನದ ಮಧುರ ಒಳ್ಳೆಯ ಮಾತುಗಳ ವಿನಃ ಯಾರಾದರೂ ಅನ್ಯ ವಿಚಾರಗಳನ್ನು ಹೇಳ್ತಿದ್ದಾರಂದರೆ ಅಂದ್ಕೊಳ್ರಿ, ಅವರು ಶತ್ರುಗಳಂತೆ. ಝೂಟಿ ಬಾತೆ ಸುನಾನೆ ವಾಲೆ ಬಹುತ್ ಹೈ. ಸುಳ್ಳು ಮಾತುಗಳನ್ನು ಹೇಳುವಂಥವರು ಜಗತ್ತಿನಲ್ಲಿ ಬಹಳ ಜನ ಇದ್ದಾರೆ. ಇಸ್ಲಿಯೇ ಹಿಯರ್ ನೋ ಇವಿಲ್, ಸಿ ನೋ ಇವಿಲ್, ಮನುಷ್ಯ ಸೆ ದೇವತಾ ಬನ್ನೆ ಕೆ ಲಿಯೇ ಏಕ್ ಬಾಪ್ ಕಿ ಶ್ರೀಮತ್ ಪರ್ ಹಿ ಚಲ್ನಾ ಹೇ. ಅದಕ್ಕಾಗಿಯೇ ತಂದೆ ತಿಳಿಸ್ತಾರೆ, ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ನೋಡಬೇಡಿ. ಮನುಷ್ಯರಿಂದ ದೇವತೆಗಳಾಗಬೇಕಂದ್ರೆ ಒಬ್ಬ ತಂದೆಯ ಶ್ರೀಮತದಂತೆ ನಡೆಯಿರಿ. ಗೀತೆ, ಹಮಾರೇ ತೀರ್ಥ ನ್ಯಾರೇ ಹೇ. ಇವತ್ತಿನ ಗೀತೆ, ನಮ್ಮ ತೀರ್ಥ ಭಿನ್ನ ಆಗಿದೆ. ಓಂ ಶಾಂತಿ. इस गीत में जैसे कि अपनी महिमा करते हैं, अपनी महिमा वास्तव में की ही नहीं जाती. यह तो सब समझने की बातें हैं. जो भारतवासी बहुत समझदार थे, अभी बेसमझ बने हैं. ಈ ಗೀತೆಯಲ್ಲಿ ನಮ್ಮ ತೀರ್ಥ ಭಿನ್ನವಾಗಿದೆ. ತಮ್ಮ ಮಹಿಮೆಯನ್ನು ತಾವೇ ಮಾಡಿಕೊಂಡಂತೆ ವಾಸ್ತವದಲ್ಲಿ ಮಹಿಮೆಯನ್ನು ಮಾಡ್ಕೊಳ್ಳೋದಿಲ್ಲ, ಮಹಿಮೆಯನ್ನು ಇನ್ನೊಬ್ಬರಿಗೆ ಮಾಡಲಾಗ್ತದೆ. ಇದು ತಿಳ್ಕೊಳ್ಳುವಂತಹ ಮಾತು. ಭಾರತವಾಸಿಗಳು ಬಹಳ ಸಮಜ್ದಾರ್ ಇದ್ವಿ, ಬುದ್ಧಿವಂತರಿದ್ವಿ, ಈಗ ಬೇಸಮಜ್ ಅರ್ಥಾತ್ ಬುದ್ಧಿಹೀನರಾಗ್ಬಿಟ್ಟಿದ್ದೀವಿ. अब प्रश्न उठता है, समझदार कौन थे? यह कहा भी लिखा हुआ नहीं है. ಹಾಗಾದರೆ ಪ್ರಶ್ನೆ ಬರ್ತದೆ, ಬುದ್ಧಿವಂತರು ಯಾರು? ಈ ಪ್ರಶ್ನೆ ಎಲ್ಲಿಯೂ ಸಹಿತ ಬರೆಯಲ್ಪಟ್ಟಿಲ್ಲ, ಉತ್ತರನೂ ಎಲ್ಲಿಯೂ ಇಲ್ಲ. ತುಮ್ ಹೋ ಗುಪ್ತ್, ಕಿತ್ನಿ ವಂಡರ್ಫುಲ್ ಬಾತೆ. ಬಾಬಾ ಅಂತಾರೆ, ನೀವು ಬಹಳ ಗುಪ್ತ ಇದ್ದೀರಿ. ಎಷ್ಟು ಅದ್ಭುತವಾಗಿರೋ ಮಾತನ್ನು ತಂದೆ ತಿಳಿಸ್ತಾರೆ. ಬೇಸಮಜ್ ಅಂದರೆ ಅರ್ಥ ಬುದ್ಧಿಹೀನರು ಸೃಷ್ಟಿಯ ಆದಿಮಧ್ಯಾಂತ್ಯದ ರಹಸ್ಯವನ್ನು ತಿಳ್ಕೊಂಡಿಲ್ಲ. ಈಗ ಬಾಬಾ ಬಂದು ಜ್ಞಾನ ಹೇಳಿ ಸಮಜ್ದಾರನ್ನಾಗಿ ಮಾಡಿದ್ದಾರೆ. ಏಕ್ ತೋ ಬಾಪ್ ಕಹತೆ ಹೇ, ಮೇರೆ ದ್ವಾರ ಹಿ ಬಚ್ಚೆ ಮುಜೆ ಜಾನ್ ಸಕ್ತೆ ಹೇ. ತಂದೆ ಹೇಳ್ತಾರೆ,
ನನ್ನ ಮೂಲಕವೇ ಮಕ್ಕಳು ನನ್ನನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ. ಫಿರ್ ಮೇರೆ ದ್ವಾರ ಸಬ್ ಕುಚ್ ಜಾನಾ ಜಾತಾ ಹೇ. ನಾನೇ ಬಂದು ನಿಮಗೆ ಎಲ್ಲವನ್ನೂ ತಿಳಿಸ್ಕೊಡ್ತೀನಿ. ಸೃಷ್ಟಿಗೆ ಆದಿಮಧ್ಯ ಅಂತಿಕ ಜೋ ಖೇಲ್ ಹೇ ಉನ್ಕೋ ಸಮಜ್ ಜಾತಾ ಹೇ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಆಟವನ್ನು ತಿಳ್ಕೊಳ್ಳಾಗ್ತದೆ. और कोई भी नहीं जानते. और एक मुख्य भूल की है जो निराकार परमपिता परमात्मा शिव के बदले कृष्ण का नाम डाल दिया है. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಆಟವನ್ನು ತಂದೆ ತಿಳಿಸ್ಕೊಟ್ಟಿದ್ದರಿವಾಗ ಬೇರೆ ಯಾರೂ ಇದನ್ನು ತಿಳ್ಕೊಂಡಿಲ್ಲ. ಮುಖ್ಯವಾಗಿ ಒಂದು ಮಿಸ್ಟೇಕ್ ಆಯಿತು, ತಪ್ಪಾಯಿತು. ನಿರಾಕಾರ ಪರಂಪಿತ ಪರಮಾತ್ಮ ಶಿವನ ಬದಲಾಗಿ ಕೃಷ್ಣನ ಹೆಸರನ್ನು ಹಾಕ್ಬಿಟ್ವಿ. ಪಹಲೆ ನಂಬರ್ ಶಾಸ್ತ್ರ ಜಿನ್ಕಾ ಶ್ರೀಮದ್ ಭಗವದ್ಗೀತಾ ಕಹತೆ ವಹಿ ರಾಂಗ್ ಹೋ ಗಯಾ ಹೇ. ಫಸ್ಟ್ ನಂಬರಿನ ಶಾಸ್ತ್ರ ಶ್ರೀಮದ್ ಭಗವದ್ಗೀತಾ. ಆದಿಸನಾತನ ದೇವಿ ದೇವತಾ ಧರ್ಮದ ಧರ್ಮಶಾಸ್ತ್ರವೇ ಭಗವದ್ಗೀತೆ. ಇದನ್ನು ನುಡಿಸಿದವಂಥವರು ಪರಂಪಿತ ಪರಮಾತ್ಮ ಶಿವ. ಆದರೆ ಶಿವನ ಹೆಸರಿಗೆ ಬದಲಾಗಿ ಕೃಷ್ಣನ ಹೆಸರು ಹಾಕ್ಬಿಟ್ವಿ. ವಹಿ ರಾಂಗ್ ಹೋಗಯ, ಅದೇ ಮೇನ್ ಮಿಸ್ಟೇಕ್ ಆಗಿದ್ದು ಅಂತಾರೆ ಬಾಬಾ. ಇಸ್ಲಿಯೇ ಪಹಲೆ ಪಹಲೆ ತೋ ಸಿದ್ಧ ಕರ್ನಾ ಹೇ ಕಿ ಭಗವಾನ್ ಏಕ್ ಹೇ. ಅದಕ್ಕೆ ಫಸ್ಟ್ ಸಿದ್ಧ ಮಾಡಿ ತಿಳಿಸ್ಕೊಡ್ಬೇಕು, ಭಗವಂತ ಒಬ್ಬನೇ ಆಗಿದ್ದಾನೆ. ಫಿರ್ ಪೂಚ್ನಾ ಹೇ ಗೀತಾ ಕಾ ಭಗವಾನ್ ಕೌನ್. ಫಸ್ಟು ಪರಮಾತ್ಮನ ಪರಿಚಯವನ್ನು ಕೊಟ್ಟು ಪರಮಾತ್ಮ ಜಗತ್ತಿಗೆ ಒಬ್ಬನೇ ಆಗಿದ್ದಾನೆ ಅನ್ನೋದನ್ನು ಸ್ಪಷ್ಟಪಡಿಸಿ ತಿಳಿಸ್ಕೊಡಿ. ಆನಂತರ ಪ್ರಶ್ನೆ ಕೇಳಬೇಕು, ಗೀತೆಯ ಭಗವಂತ ಯಾರು? ಭಾರತ್ ಕಾ ಆದಿ ಸನಾತನ್ ದೇವಿ ದೇವತಾ ಧರ್ಮ ಹೇ. ಭಾರತದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಒಂದು ಸಮಯದಲ್ಲಿ ಇತ್ತು. ಅಗರ್ ನಯಾ ಧರ್ಮ ಕಹೆ ತೋ ಬ್ರಾಹ್ಮಣ ಧರ್ಮ ಹಿ ಕಹೆಂಗೆ. ಪಹಲೆ ಚೋಟಿ ಹೇ ಬ್ರಾಹ್ಮಣ್ ಫಿರ್ ದೇವತಾಯೇ. ಬಾಬಾ ಅಂತಾರೆ ಬ್ರಾಹ್ಮಣರಂದರೆ ಶ್ರೇಷ್ಠರು ಅಂತ ಹೇಳಲಾಗ್ತದೆ. ಇಲ್ಲಿ ತಂದೆ ಬ್ರಾಹ್ಮಣ ಅಂತ ಯಾವುದೇ ದೇಹದ ಜಾತಿಗೆ ಸಂಬಂಧಪಟ್ಟು ಹೇಳುವುದಿಲ್ಲ. ಯಾರು ತಂದೆ ತಿಳಿಸಿಕೊಡುವಂತಹ ಜ್ಞಾನವನ್ನು, ಬ್ರಹ್ಮಮುಖ ಕಮಲಗಳಿಂದ ಬಂದಂತಹ ಜ್ಞಾನವನ್ನು ಯಥಾರ್ಥವಾಗಿ ತಿಳಿದುಕೊಂಡು ಅದನ್ನು ಜೀವನದಲ್ಲಿ ಧಾರಣೆ ಮಾಡ್ತಾರೋ ಅವರಿಗೆ ತಂದೆ ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರು ಅಂತ ಹೇಳ್ತಾರೆ. ನಂತರ ಈ ಬ್ರಾಹ್ಮಣರೇ ದೇವತೆಗಳು ಆಗ್ತಾರೆ. ಜೋ ಬ್ರಾಹ್ಮಣ್ ಬ್ರಹ್ಮ ದ್ವಾರ ಪರಂಪಿತ ಪರಮಾತ್ಮ ರಚಿತೆ ಹೇ. ಪರಂಪಿತ ಪರಮಾತ್ಮ ಸಾಕಾರ ಜಗತ್ತಿನಲ್ಲಿ ಬ್ರಹ್ಮನ ತನುವಿನ ಮೂಲಕ ಜ್ಞಾನವನ್ನು ತಿಳಿಸಿ ಬ್ರಾಹ್ಮಣರನ್ನು ರಚಿಸ್ತಾರೆ. ಅಂದರೆ ಅರ್ಥ ದೇಹದಾರಿ ಬ್ರಾಹ್ಮಣರಲ್ಲ. ಇಲ್ಲಿ ಬ್ರಾಹ್ಮಣರು ಅಂದರೆ ಸತ್ಯ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ದೈವಿ ಮೌಲ್ಯಗಳನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳುವಂಥ ಪುರುಷಾರ್ಥ ಮಾಡ್ತಾ ಇರುವಂಥವರಿಗೆ ತಂದೆ ಬ್ರಾಹ್ಮಣರು ಅಂತ ಹೇಳ್ತಾರೆ. ಮುಖ್ಯ ಬಾತ್ ಹೇ ಭಗವಾನ್ ತೋ ಸಬ್ಕಾ ಬಾಪ್ ಹೇ ನೈ ದುನಿಯಾ ಕಾ ರಚಯಿತಾ ಹೇ. ಮುಖ್ಯವಾಗಿರುವಂತಹ ಮಾತು, ತಂದೆ ಇಡೀ ಜಗತ್ತಿನ ಎಲ್ಲ ಆತ್ಮಗಳಿಗೂ ತಂದೆ ಆಗಿದ್ದಾರೆ, ಹೊಸ ಜಗತ್ತಿನ ರಚಯಿತ ಆಗಿದ್ದಾರೆ. ಜರೂರ್ ನೈ ದುನಿಯಾ ಹಿ ರಚೆಂಗೆನ. ಅವಶ್ಯವಾಗಿ ಹೊಸ ಜಗತ್ತನ್ನೇ ರಚಿಸ್ತಾರಲ್ವ. ನೈ ದುನಿಯಾ ಮೇ ನಯಾ ಭಾರತ್ ಹೋತಾ ಹೇ. ಹೊಸ ಜಗತ್ತಿನಲ್ಲಿ ಹೊಸ ಭಾರತ ಇರ್ತದೆ. ಜನ್ಮ ಭಿ ಭಾರತ್ ಮೇ ಲಿಯಾ ಹೇ. ತಂದೆ ಭಾರತದಲ್ಲಿಯೇ ತಮ್ಮ ಅಲೌಕಿಕ ದಿವ್ಯ ಜನ್ಮವನ್ನು ತಗೊಳ್ತಾರೆ. ಭಾರತ್ ಕೋ ಹಿ ಸ್ವರ್ಗ ಬನಾ ರಹೆ ಹೇ ಬ್ರಹ್ಮ ದ್ವಾರ. ಭಾರತವನ್ನೇ ಸ್ವರ್ಗವನ್ನಾಗಿ ಮಾಡ್ತಿದ್ದಾರೆ ಬ್ರಹ್ಮನ ಮೂಲಕ. ತುಮಕೋ ಅಪ್ನಾ ಬನಾಕರ್ ಫಿರ್ ಪಡಾತೆ ಹೇ ಮನುಷ್ಯ ಸೇ ದೇವತಾ ಬನಾನೆ. ನಾವೆಲ್ಲ ಮಕ್ಕಳನ್ನು ತಂದೆ ತನ್ನವರನ್ನಾಗಿ ಮಾಡಿಕೊಂಡು ಓದಿಸ್ತಿದ್ದಾರೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲಿಕ್ಕೋಸ್ಕರ. ಪಹಲೆ ತುಮ್ ಶೂದ್ರ ವर्ण के थे, फिर आए ಬ್ರಾಹ್ಮಣ ವರ್ಣ में, फिर ದೈವಿ ವರ್ಣ में. ಮೊದಲು ನಾವೇ ಶೂದ್ರ ವರ್ಣದಲ್ಲಿ ಇದ್ವಿ, ಅರ್ಥಾತ್ ಪಂಚ ವಿಕಾರಗಳಿಗೆ ವಶ ಆಗಿದ್ವಿ. ಈಗ ಬ್ರಾಹ್ಮಣ ವರ್ಣದಲ್ಲಿ ಬಂದಿದ್ದೀವಿ, ದೈವಿ ಗುಣಗಳನ್ನು ಧಾರಣೆ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ದೈವಿ ವರ್ಣದಲ್ಲಿ ಹೋಗ್ತೀವಿ. ಪೀಚೆ ವೃದ್ಧಿ ಹೋತಿ ರಹತಿ ಹೇ. ಮುಂದೆ ವೃದ್ಧಿ ಆಗ್ತಾ ಹೋಗ್ತದೆ. ಏಕ ಧರ್ಮ ಸೇ ಅನೇಕ ಧರ್ಮ ಹೋತೆ ಜಾತೆ ಹೇ. ಒಂದು ಧರ್ಮದಿಂದ ಅನೇಕ ಧರ್ಮಗಳು ಬರ್ತಾ ಹೋಗ್ತದೆ.
टाल टालिया भी सब ಧರ್ಮೋं की बन जाती है. ಎಲ್ಲ ಧರ್ಮಗಳಲ್ಲಿಯೂ ಸಹಿತ ಮತ್ತೆ ಬ್ರಾಂಚಸ್ ಆಗ್ತಾ ಆಗ್ತಾ ಹೋಗ್ತದೆ. ಮೊದಲು ಸತ್ಯತ್ರೇತಾಯುಗ ಇದ್ದಾಗ ಒಂದೇ ಧರ್ಮ ಇತ್ತು, ಒಂದೇ ಭಾಷೆ ಇತ್ತು, ಒಂದೇ ರಾಜ್ಯ ಇತ್ತು. ಆನಂತರದಲ್ಲಿ ವೃಕ್ಷದಲ್ಲಿ ಬ್ರಾಂಚಸ್ ಬರ್ತಾ ಹೋಯಿತು. ಅನೇಕ ಧರ್ಮಸ್ಥಾಪಕರು ಬಂದು ಧರ್ಮ ಸ್ಥಾಪನೆ ಮಾಡಿದರು. ಆ ಧರ್ಮದಲ್ಲಿ ಮತ್ತೆ ಡಿವೈಡ್ ಆಗ್ತಾ ಆಗ್ತಾ ಹೋಯಿತು. ಮತ್ತೆ ಸಣ್ಣ ಸಣ್ಣ ರೆಂಬೆ ಕೊಂಬೆಗಳು ಬರ್ತಾ ಹೋಯಿತು. ಬಾಬಾ ಅಂತಾರೆ, ತೀನ್ ಟ್ಯೂಬ್ಸ್ ಹೋಗ್ತಿ ಹೇ ಯಹ ಹೇ ಮುಖ್ಯ. 3 ಬ್ರಾಂಚಸ್ ಬರ್ತಾ ಹೋಯಿತು. ಮುಖ್ಯವಾಗಿರುವಂಥದ್ದು ಆದಿ ಸನಾತನ ದೇವಿ ದೇವತಾ ಧರ್ಮ. ಹರೇಕ್ ಸೆ ಅಪ್ನಿ ಅಪ್ನಿ ಶಾಖಾಯೇ ನಿಕಲ್ತಿ ಹೇ. ಮುಖ್ಯ ಹೇ ಫೌಂಡೇಶನ್. ತಂದೆ ಅಂತಾರೆ, ಪ್ರತಿಯೊಂದು ರೆಂಬೆ ಕೊಂಬೆಯಿಂದಲೂ ಮತ್ತೆ ಅನೇಕ ಸಣ್ಣ ಪುಟ್ಟ ಬ್ರಾಂಚಸ್ಗಳು ಆ ಧರ್ಮ ಡಿವೈಡ್ ಆಗ್ತಾ ಹೋಗ್ತದೆ. ಮುಖ್ಯವಾಗಿರುವಂಥದ್ದೇ ಫೌಂಡೇಶನ್, ಅದು ಆದಿ ಸನಾತನ ದೇವಿ ದೇವತಾ ಧರ್ಮ. ಜೋ ಅಭಿ ಸಬ್ ರಾಜಯೋಗ್ ಸೀಖ್ ರಹೇ ಹೇ. ಈಗ ನಾವು ರಾಜಯೋಗವನ್ನು ಕಲಿತಾ ಇದ್ದೀವಿ. ದಿಲ್ವಾಡ ಮಂದಿರ್ ಬಡಾ ಅಚ್ಚಾ ಬನಾ ಹುವಾ ಹೇ, ಇನ್ಮೇ ಸಾರಿ ಸಮಜಾನಿ ಹೇ. ಮಧುಬನದಲ್ಲಿ, ಮೌಂಟ್ ಅಬುನಲ್ಲಿ ದಿಲ್ವಾಡ ಮಂದಿರ್ ಅಂತ ಒಂದು ಜೈನ್ ಮಂದಿರ ಇದೆ. ಅಲ್ಲಿ ಆ ಮಂದಿರದಲ್ಲಿ ಚಂದ ಯಾದ್ಗಾರ್ ರೂಪದಲ್ಲಿ ಎಲ್ಲವನ್ನ ತೋರಿಸಿದ್ದಾರೆ. ಬಚ್ಚೆ ಯಹ ಬೇಟೆ ಹೇ ಕಲ್ಪ ಕಲ್ಪ ಬಿ ತುಮ್ನೆ ರಾಜಯೋಗ ಕಿ ತಪಸ್ಯಾ ಕಿ ಥಿ. ಮಕ್ಕಳೇ, ಕಲ್ಪಕಲ್ಪವೂ ತಾವೇ ರಾಜಯೋಗದ ತಪಸ್ಸನ್ನು ಮಾಡಿದ್ರಿ. ಜೈಸೆ ಕ್ರೈಸ್ತ ಕಾ ಯಾದ್ಗಾರ್ ಕ್ರಿಶ್ಚಿಯನ್ ದೇಶ್ ಮೇ ಹೇ, ವೈಸೆ ತುಮ್ ಬಚ್ಚೋ ನೆ ಯಹ ತಪಸ್ಯಾ ಕಿ ಹೇ, ತಬ್ ಭಿ ತುಮ್ಹಾರಾ ಯಾದ್ಗಾರ್ ಯಹ ಹೇ. ಹೇಗೆ ಕ್ರೈಸ್ತನ ಯಾದ್ಗಾರ್ ರೂಪದಲ್ಲಿ ಕ್ರಿಶ್ಚಿಯನ್ ದೇಶಗಳಲ್ಲಿ ತೋರಿಸ್ತಾರೆ, ಅದೇ ರೀತಿ ಮಕ್ಕಳು ಇಲ್ಲಿ ತಪಸ್ಸು ಮಾಡಿರುವ ಕಾರಣ ಇದರ ಯಾದ್ಗಾರನ್ನು ಇಲ್ಲಿ ತೋರಿಸಲಾಗಿದೆ. ಹೇ ಬಡಾ ಸಹಜ್ ಪರಂತು ಕೋಯಿ ಬಿ ಜಾನ್ತೆ ನಹಿ. ಬಹಳ ಸಹಜ ಇದೆ, ಆದರೆ ಇದನ್ನು ಯಾರೂ ತಿಳ್ಕೊಂಡಿಲ್ಲ. ಸನ್ಯಾಸಿ ಲೋಗ್ ತೋ ಕಹ ದೇತೆ ಹೇ ಯಹ ಸಬ್ ಕಲ್ಪನಾ ಹೇ, ಜೈಸೆ ಜೋ ಕಲ್ಪನಾ ಕರೆ. ಸನ್ಯಾಸಿಗಳು ಹೇಳ್ತಾರೆ, ಇಲ್ಲ ಇದೆಲ್ಲ ನಿಮ್ಮದು ಕಲ್ಪನೆ. ಹೇಗೆ ಕಲ್ಪನೆ ಮಾಡ್ಕೊಳ್ತೀವಲ್ವ, ಇಲ್ಲದೇ ಇರುವುದನ್ನು ಎಸಂಪ್ಷನ್ ಮಾಡ್ಕೊಳ್ತೀವಲ್ವ, ಆ ರೀತಿ ಅಂತ ಹೇಳ್ತಾರೆ. ತುಮ್ಹಾರೆ ಲಿಯೇ ಭೀ ಕಹತೆ ಹೇ ಯಹ ಚಿತ್ರ ಆದಿ ಸಬ್ ಕಲ್ಪನಾ ಸೆ ಬನಾಯಾ ಹೇ. ಇಲ್ಲಿ ತಂದೆ ಮಾಡಿಸಿರುವ ಚಿತ್ರಗಳನ್ನು ನೋಡಿಯೂ ಸಹಿತ ಹೇಳ್ತಾರೆ, ಇಲ್ಲ ಇದು ನಿಮ್ಮ ಕಲ್ಪನೆಯಿಂದ ಮಾಡಿರುವಂಥದ್ದು. ಜಬ್ ತಕ್ ಬಾಪ್ ಕೋ ಜಾನೆ ಕಲ್ಪನಾ ಹಿ ಸಮಜ್ತೆ ಹೇ. ಎಲ್ಲಿಯ ತನಕ ಜ್ಞಾನ ಯಥಾರ್ಥವಾಗಿ ಅರ್ಥ ಆಗೋದಿಲ್ವೋ, ತಂದೆಯನ್ನು ತಿಳ್ಕೊಳ್ಳೋದಿಲ್ವೋ, ಅಲ್ಲಿ ತನಕ ಅವರಿಗೆ ಅದು ಕಲ್ಪನೆ ಅಂತಲೇ ಅನಿಸ್ತದೆ. ಆದರೆ ಸತ್ಯ ಜ್ಞಾನ ಅರಿತವರಿಗೆ ಮಾತ್ರ ಗೊತ್ತು. ನಾಲೆಜ್ಫುಲ್ ತೋ ಏಕ್ ಬಾಪ್ ಹೇನ, ನಾಲೆಜ್ಫುಲ್ ಅಂತೂ ಒಬ್ಬ ತಂದೆಯಾಗಿದ್ದಾರೆ. ತೋ ಮುಖ್ಯ ಹೇ ಬಾಪ್ ಕಾ ಪರಿಚಯ ದೇನಾ. ಮುಖ್ಯವಾಗಿರುವುದೇ ತಂದೆಯ ಪರಿಚಯವನ್ನು ಕೊಡುವುದು. ವಹ ಬಾಪ್ ಸ್ವರ್ಗ ಕಾ ವರ್ಸಾ ದೇತೆ ಹೇ, ಕಲ್ಪ ಪೆಹಲೆ ಬಿ ದಿಯಾ ಥಾ. ಆ ತಂದೆ ನಮಗೀಗ ಸ್ವರ್ಗದ ಆಸ್ತಿಯನ್ನು ಕೊಡ್ತಾರೆ. ಕಲ್ಪದ ಹಿಂದೆಯೂ ಸಹಿತ ತಂದೆ ಕೊಟ್ಟಿದ್ರು. फिर 84 जन्म लेना पड़े. भारतवासियों के ही 84 जन्म होते हैं. फिर संगम युग पर बाप आकर राजधानी की ಸ್ಥಾಪನಾ करते हैं. 84 ಜನ್ಮಗಳನ್ನು ತಗೊಳ್ತೀವಿ. ಭಾರತವಾಸಿಗಳೇ ಪೂರ್ಣ 84 ಜನ್ಮ ತಗೊಳ್ತೀವಿ. ನಂತರ ಸಂಗಮ ಯುಗದಲ್ಲಿ ತಂದೆ ಬಂದು ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಾರೆ. ತುಮ್ ಬಚ್ಚೋನೆ ಬಾಪ ದ್ವಾರ ಸಮಜಾ ಹೇ. ತಾವು ಮಕ್ಕಳೀಗ ತಂದೆಯ ಮೂಲಕ ಎಲ್ಲವನ್ನ ತಿಳ್ಕೊಂಡಿದ್ದೀರಿ. ಜಬ್ ಅಚ್ಚಿ ರೀತಿ ಸಮझे ಬುದ್ಧಿ ಮೇ ಬೇಟೆ ತಬ್ ಖುಷಿ ಬಿ ರಹೆ. ಯಾವಾಗ ಒಳ್ಳೆ ರೀತಿ ಜ್ಞಾನವನ್ನು ತಿಳ್ಕೊಳ್ತೀವೋ, ಬುದ್ಧಿಯಲ್ಲಿ ಯಥಾರ್ಥವಾಗಿ ಜ್ಞಾನ ಕುತ್ಕೊಳ್ತದೋ, ಆವಾಗ ಖುಷಿಯೂ ಸಹ ಇರ್ತದೆ. ಯಹ ಪಢಾಯಿ ಬಡಿ ಸೋರ್ಸ್ ಆಫ್ ಇನ್ಕಮ್ ಹೇ. ಬಾಬಾ ಕೊಡುವಂತಹ ಈ ಶಿಕ್ಷಣ ಸಂಪಾದನೆಗೆ ಆಧಾರ ಆಗಿದೆ. पढ़ाई से ही मनुष्य बैरिस्टर आदि बनते हैं, लेकिन यहाँ पढ़ाई मनुष्य से देवता बनने की है. ಶಿಕ್ಷಣವನ್ನು ಓದಿಯೇ ಮನುಷ್ಯರು ಲಾಯರ್ ಆಗ್ತಾರೆ, ವಕೀಲರಾಗ್ತಾರೆ, ಡಾಕ್ಟರ್ ಆಗ್ತಾರೆ. ಬಾಬಾ ಅಂತಾರೆ, ನಾನು ಓದಿಸುವಂತಹ ಶಿಕ್ಷಣ ಏನಿದೆ, ಇದರಿಂದ ನೀವು ಮನುಷ್ಯರಿಂದ ದೇವತೆಗಳಾಗ್ತೀರಿ. ಪ್ರಾಪ್ತಿ ಕಿತ್ನಿ ಭಾರಿ ಹೇ. ಎಷ್ಟು ದೊಡ್ಡ ಪ್ರಾಪ್ತಿಯಾಗಿದೆ. ಇನ್ ಜೈಸಿ ಪ್ರಾಪ್ತಿ ಕೋಯಿ ಕರಾ ನಾ ಸಕೆ.
ಈ ರೀತಿ ಪ್ರಾಪ್ತಿಯನ್ನು ಬೇರೆ ಯಾರೂ ಮಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಗ್ರಂಥ ಮೇ ಗಾಯ ಹುआ है मनुष्य से देवता किए करत ना लागी वार. ಗುರು ಗ್ರಂಥ ಸಾಹೇಬದಲ್ಲಿ ಸಿಖ್ ಧರ್ಮದ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ, ಪರಮಾತ್ಮ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡ್ತಾನೆ, ಆದರೆ ಬಹಳ ಸಮಯ ತಗೊಳ್ಳೋದಿಲ್ಲ. ಪರಂತು ಮನುಷ್ಯ ಕಿ ಬುದ್ಧಿ ಚಲ್ತಿ ನಹಿ. ज़रूर वह देवी देवता धर्म प्राय लोप हो गया है. तब तो लिखते हैं मनुष्य से देवता बने. देवताए सतयुग में थे. ಮನುಷ್ಯರ ಬುದ್ಧಿ ಇಂತಹ ವಿಚಾರಗಳಲ್ಲಿ ಓಡೋದೇ ಇಲ್ಲ. ಅವಶ್ಯವಾಗಿ ಈ ಸಮಯದಲ್ಲಿ ದೇವಿ ದೇವತಾ ಧರ್ಮ ಇಲ್ಲ, ಪ್ರಾಯಲೋಪ ಆಗಿಬಿಟ್ಟಿದೆ. ಅದಕ್ಕೆ ಬರೀತಾರೆ ಮನುಷ್ಯರಿಂದ ದೇವತೆಗಳನ್ನಾಗಿ ಪರಮಾತ್ಮ ಮಾಡ್ದ ಅಂತ. ದೇವತೆಗಳು ಸತ್ಯುಗದಲ್ಲಿ ಇದ್ದರು. ಉನ್ಹೋಂಕೋ ಜರೂರ್ ಭಗವಾನ್ ನೇ ಸಂಗಮ್ ಪರ್ ರಚಾ ಹೋಗಾ. ಕೈಸೆ ರಚಾ ಯಹ ನಹಿ ಜಾನ್ತೆ. ಅವಶ್ಯವಾಗಿ ಸಂಗಮಯುಗದಲ್ಲಿ ಆ ದೇವತೆಗಳನ್ನು ಪರಮಾತ್ಮ ತಯಾರು ಮಾಡಿದ್ರು. ಹೇಗೆ ರಚನೆ ಮಾಡಿದ್ರು ಅನ್ನುವಂಥದ್ದು ಯಾರಿಗೂ ಸಹಿತ ಗೊತ್ತಿಲ್ಲ. ಗುರು ನಾನಕ್ನೇ ಭೀ ಪರಮಾತ್ಮ ಕಿ ಮಹಿಮಾ ಗಾಯಿ ಹೈ. ಗುರುನಾನಕ್ರವರು ಸಹಿತ ಪರಮಾತ್ಮನ ಮಹಿಮೆಯನ್ನು ಗಾಯನ ಮಾಡ್ತಾರೆ. ಉನ್ ಜೈಸಿ ಮಹಿಮಾ ಕೋಯಿನೇ ನಹಿ ಗಾಯಿ ಹೈ, ಇಸ್ಲಿಯೇ ಗ್ರಂಥ ಕೋ ಭಾರತ್ ಮೇ ಪಡ್ತೆ ಹೈ. ಗುರುನಾನಕ್ರವರಷ್ಟು ಮಹಿಮೆ ಬೇರೆ ಯಾರೂ ಮಾಡಿಲ್ಲ. ಅದಕ್ಕೆ ಆ ಒಂದು ಗ್ರಂಥವನ್ನು ಭಾರತದಲ್ಲಿ ಓದ್ತಾರೆ. ಗುರುನಾನಕ್ಕ ಕಲಿಯುಗ ಮೇ ಅವತಾರ ಹೋತೆ ಹೈ, ವಹ ಹೈ ಧರ್ಮ ಸ್ಥಾಪಕ್. ಗುರುನಾನಕ್ರವರದ್ದು ಕಲಿಯುಗದಲ್ಲಿ ಅವತಾರ ಆಗ್ತದೆ. ಅವರು ಸಹ ಧರ್ಮಸ್ಥಾಪಕರಾಗಿದ್ದಾರೆ. ರಾಜ ಈ ತೋ ಪೀಛೆ ಹುಯಿ, बाप ने तो यह आदि सनातन देवी देवता धर्म ಸ್ಥಾಪನ್ ಕಿಯಾ ಹೈ. ಅಲ್ಲಿ ಧರ್ಮಸ್ಥಾಪಕರು ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಯಾವಾಗ ಆ ಧರ್ಮದ ಅನುಯಾಯಿಗಳು ಬಹಳ ಸಂಖ್ಯೆಯಲ್ಲಿ ಬರ್ತಾರೆ, ಆವಾಗ ಅವ್ರದ್ದೊಂದು ರಾಜ್ಯ ಆನಂತರದಲ್ಲಿ ಸಿಗ್ತದೆ. ಆದರೆ ಇಲ್ಲಿ ಪರಂಪಿತ ಪರಮಾತ್ಮ ತಂದೆಯೇ ಆದಿಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡ್ತಿದ್ದಾರೆ. ವಾಸ್ತವ ಮೇ ನೈ ದುನಿಯಾ ಬ್ರಾಹ್ಮಣೋಂ ಕಿ ಕಹೆ. ವಾಸ್ತವದಲ್ಲಿ ಹೊಸ ಜಗತ್ತು ಬ್ರಾಹ್ಮಣರಿಗಿದೆ. ಚೋಟಿ ಭಲ್ ಬ್ರಾಹ್ಮಣೋಂ ಕಿ ಹೈ, ಪರಂತು ರಾಜಧಾನಿ ದೇವಿ ದೇವತಾओं से ಶುರು ಹೋತಿ ಹೈ. ಎತ್ತರ ಸ್ಥಾನದಲ್ಲಿರುವಂಥವರು ಬ್ರಾಹ್ಮಣರಾದರೂ ಸಹ ರಾಜಧಾನಿಯಲ್ಲಿ ರಾಜ್ಯವನ್ನು ಮಾಡುವಂಥವರು ದೇವಿ ದೇವತೆಗಳು. ರಾಜಧಾನಿ ಶುರುವಾಗೋದು ದೇವಿ ದೇವತೆಗಳಿಂದ. ತುಮ್ ಬ್ರಾಹ್ಮಣ ರಚೆ ಹುಯೇ ಹೋ, ತುಮ್ಹಾರಿ ರಾಜಧಾನಿ ನಹಿ ಹೈ. ನಾವು ಬ್ರಾಹ್ಮಣ ಮಕ್ಕಳನ್ನು ತಂದೆ ರಚನೆ ಮಾಡಿದ್ದಾರೆ, ಆದರೆ ನಮ್ಮದು ರಾಜಧಾನಿ ಇಲ್ಲ. ತುಮ್ ಅಪ್ನೇ ಲಿಯೇ ರಾಜಧಾನಿ ಸ್ಥಾಪನ್ ಕರ್ ರಹೆ ಹೋ. ತಾವು ತಮಗೋಸ್ಕರ ರಾಜಧಾನಿಯನ್ನು ಸ್ಥಾಪನೆ ಮಾಡಿಕೊಳ್ತಾ ಇದ್ದೀರಿ. ಬಡಿ ವಂಡರ್ಫುಲ್ ಬಾತೆ ಹೇನಾ. ಬಾಬಾ ಕೇಳ್ತಾರೆ, ಮಕ್ಕಳೇ ಬಹಳ ಅದ್ಭುತವಾಗಿರೋ ಮಾತಲ್ವಾ. ಬಾಬಾ ತೋ ಕುಚ್ ನಹಿ ಜಾನ್ತೆ ಹೈ. ಪಹಲೆ ಪಹಲೆ ಅಪ್ನೆ ಕೋ ಮಾಲೂಮ್ ಹುआ तो अपने द्वारा दूसरों को मालूम होता है. तुम शूद्र से ब्राह्मण बने हो, ब्रह्मा को भी अभी बाप द्वारा मालूम पड़ता है. ಬಾಬಾ ಅಂತಾರೆ, ಈ ಯಾವ ಮಾತುಗಳು ಮನುಷ್ಯರಿಗೆ ಗೊತ್ತಿಲ್ಲ. ತಂದೆಗೂ ಬ್ರಹ್ಮ ತಂದೆಗೂ ಈ ಮಾತು ಗೊತ್ತಿರಲಿಲ್ಲ. ತಂದೆ ಬಂದು ತಿಳಿಸ್ಕೊಡ್ತಾರೆ. ಯಾವಾಗ ನಮಗೆ ಜ್ಞಾನ ಅರ್ಥ ಆಗ್ತದೋ ಗೊತ್ತಾಗ್ತದೋ ಆಮೇಲೆ ನಾವು ಇನ್ನೊಬ್ಬರಿಗೆ ಹೇಳ್ಬೋದು. ನಾವೀಗ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀವಿ. ಬ್ರಹ್ಮನಿಗೂ ಈಗ ತಂದೆ ತಿಳಿಸ್ಕೊಟ್ಟಿದ್ದಾರೆ. ಬ್ರಹ್ಮ ತಂದೆನೂ ಸಹಿತ ತಿಳ್ಕೊಂಡಿದ್ದಾರೆ. ಈಗ ಏಕಕ್ಕೋ ಬತಾಯ ತೋ ಬಚ್ಚೋಂಕೋ ಭೀ ಬತಾನಾ ಹೋತಾ ಹೈ. ಒಬ್ಬರಿಗೆ ನಾನು ತಿಳಿಸ್ಕೊಡ್ತೀನಿ, ಒಬ್ಬರ ಮೂಲಕ ಮತ್ತೆ ಅನೇಕರಿಗೆ ತಿಳಿಸ್ಕೊಡ್ತಾ ಹೋಗಬೇಕಾಗ್ತದೆ. ಉನ್ಕೆ ತನ್ ದ್ವಾರ ತುಮ್ ಬಚ್ಚೋಂಕೋ ಬೇಟ್ ಸಮझाते ಹೈ. ಬ್ರಹ್ಮ ತನುವಿನ ಮೂಲಕ ನೀವು ಮಕ್ಕಳಿಗೆ ನಾನು ಕುಳಿತು ತಿಳಿಸ್ಕೊಡ್ತಿದ್ದೀನಿ. ಯಹ ಹೈ ಅನುಭವ ಕಿ ಬಾತೆ. ಹಾಗೆ ಸುಮ್ಮನೆ ಬಾಬಾ ಹೇಳ್ತಾ ಇಲ್ಲ, ಇದು ಅನುಭವದ ಮಾತು. ಶಾಸ್ತ್ರೋಂ ಸೆ ತೋ ಕೊಯ್ ಕುಚ್ ಭಿ ಸಮಜ್ ನಾ ಸಕೆ. ಶಾಸ್ತ್ರಗಳಿಂದಂತೂ ಯಾರೂ ಏನನ್ನೂ ತಿಳಿದುಕೊಂಡಿಲ್ಲ. ಬಾಪ್ ಕಾತೆ ಹೇ ಸಾರೆ ಕಲ್ಪ ಮೇ ಏಕ ಹಿ ಬಾರ್ ಮೈ ಐಸೆ ಹಿ ಆಕರ್ ಸಮझाता ಹೂँ. ತಂದೆ ತಿಳಿಸ್ತಾರೆ, ಇಡೀ ಕಲ್ಪದಲ್ಲಿ ಒಂದೇ ಬಾರಿ ನಾನು ಬಂದು ಇದನ್ನು ತಿಳಿಸ್ಕೊಡ್ತೀನಿ. ತಂದೆ ತಿಳಿಸ್ತಾರೆ, ಇಡೀ ಕಲ್ಪದಲ್ಲಿ ಒಂದೇ ಬಾರಿ ನಾನು ಬಂದು ನಿಮಗೆ ಈ ಜ್ಞಾನವನ್ನು ತಿಳಿಸ್ಕೊಡ್ತೀನಿ.
और अनेक धर्मों का विनाश एक धर्म की स्थापना कराता हूँ. ಅನ್ಯ ಅನೇಕ ಧರ್ಮಗಳ ವಿನಾಶ ಒಂದು ಧರ್ಮದ ಸ್ಥಾಪನೆಯನ್ನು ಮಾಡ್ತೀನಿ. ಹರ್ 5000 ವರ್ಷ ಕಾ ಖೇಲ್ ಹೈ. ಇದು 5000 ವರ್ಷದ ಆಟ ಆಗಿದೆ. तुम बच्चे जानते हो हमने 84 जन्म लिया है. विष्णु की नाभि से ब्रह्मा दिखाते हैं. ब्रह्मा और विष्णु यह किसके बच्चे हैं? ಮಕ್ಕಳಿಗೆ ಗೊತ್ತಿದೆ ನಾವೇ 84 ಜನ್ಮಗಳನ್ನು ತಗೊಳ್ತೀವಿ. ವಿಷ್ಣುವಿನ ನಾಭಿಯಿಂದ ಬ್ರಹ್ಮನನ್ನು ತೋರಿಸಿದರೆ ಬ್ರಹ್ಮನಿಗೂ ವಿಷ್ಣುವಿಗೂ ಪರಸ್ಪರ ಸಂಬಂಧ ಏನನ್ನೋದನ್ನು ಬಾಬಾ ತಿಳಿಸ್ಕೊಟ್ಟಿದ್ದಾರೆ. ಬಾಬಾ ಕೇಳುತ್ತಾರೆ, ಬ್ರಹ್ಮ ಮತ್ತು ವಿಷ್ಣು ಯಾರ ಮಕ್ಕಳು? ದೋನೋ ಬಚ್ಚೆ ಟಹರೆ ಶಿವಕ್ಕೆ. ಇಬ್ಬರು ಶಿವನ ಮಕ್ಕಳಾಗಿದ್ದಾರೆ. ವಹ ಹೇ ರಚಯಿತ ವಹ ರಚನಾ. ರಚಯಿತ ಶಿವ, ರಚನೆ ಮಕ್ಕಳು. ಇನ್ ಬಾತೋಂಕೋ ಕೋಯಿ ಸಮಜ್ ನಾ ಸಕೆ. ಈ ಮಾತುಗಳನ್ನು ಬೇರೆ ಯಾರೂ ತಿಳ್ಕೊಂಡಿಲ್ಲ. ಬಿಲ್ಕುಲ್ ನಯಿ ಬಾತ್ ಹೈ. ಸಂಪೂರ್ಣ ಹೊಸ ಮಾತಾಗಿದೆ. ಬಾಬಾ ಭಿ ಕಹತೆ ಹೇ ಯಹ ನಯಿ ಬಾತ್ ಹೈ. ಬ್ರಹ್ಮ ತಂದೆಯೂ ಸಹ ಹೇಳುತ್ತಾರೆ ಇದು ಹೊಸ ಮಾತಾಗಿದೆ. ಕೊಯ್ ಶಾಸ್ತ್ರೋ ಮೇ ಯಹ ಬಾತೆ ಹೋ ನಾ ಸಕೆ. ಬೇರೆ ಯಾವ ಶಾಸ್ತ್ರಗಳಲ್ಲಿಯೂ ಈ ಮಾತುಗಳು ಬರೆದಿಲ್ಲ. ಜ್ಞಾನ ಕಾ ಸಾಗರ್ ಬಾಪ್ ಹೇ ವಹಿ ಗೀತಾ ಕಾ ಭಗವಾನ್ ಹೇ. ಜ್ಞಾನ ಸಾಗರ ತಂದೆಯಾಗಿದ್ದಾರೆ, ತಂದೆಯೇ ಗೀತೆಯ ಭಗವಂತ ಆಗಿದ್ದಾರೆ. ಭಕ್ತಿ ಮಾರ್ಗ ಮೇ ಶಿವ ಜಯಂತಿ ಮನಾತೆ ಹೇ. ಭಕ್ತಿ ಮಾರ್ಗದಲ್ಲಿ ಶಿವರಾತ್ರಿಯನ್ನು ಅಥವಾ ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ. ಸತ್ಯಯುಗ ತ್ರೇತಾ ಮೇ ನಹಿ ಮನಾತೆ ಹೇ. ಸತ್ಯಯುಗ ತ್ರೇತಾಯುಗದಲ್ಲಿ ಭಕ್ತಿ ಇರುವುದಿಲ್ಲ. ತೋ ಜರೂರ್ ಸಂಗಮ್ ಪರ್ ಹಿ ಆತೆ ಹೋಂಗೆ. ಅವಶ್ಯವಾಗಿ ತಂದೆ ಸಂಗಮಯುಗದಲ್ಲಿಯೇ ಬರ್ತಾರೆ. ಯಹ ಬಾತೆ ತುಮ್ ಸಮಜ್ತೆ ಜಾತೆ ಹೋ ಔರ್ ಸಮಜಾತೆ ರಹತೆ ಹೋ. ಈ ಮಾತನ್ನು ನೀವು ತಿಳ್ಕೊಳ್ತಾ ಹೋಗ್ತೀರಿ, ಅನ್ಯರಿಗೂ ತಿಳಿಸ್ಕೊಡ್ತಾ ಹೋಗ್ತೀರಿ. ಜೋ ಸಮझाने वाले बाप की महिमा है वह बच्चों की होनी चाहिए. तुमको भी मास्टर ज्ञान सागर बनना है. ತಂದೆಗೆ ಯಾವ ಎಲ್ಲ ಮಹಿಮೆಗಳನ್ನು ಗಾಯನ ಮಾಡ್ತೀವೋ ಅದು ತಾವು ಮಕ್ಕಳು ಆ ರೀತಿ ಆಗಬೇಕಾಗಿದೆ. ತಂದೆ ಜ್ಞಾನಸಾಗರ, ಮಕ್ಕಳು ಮಾಸ್ಟರ್ ಜ್ಞಾನಸಾಗರ ಆಗಬೇಕು. ಪ್ರೇಮಸಾಗರ, ಸುಖಸಾಗರ ತಂದೆ, ಮಕ್ಕಳು ಮಾಸ್ಟರ್ ಪ್ರೇಮಸಾಗರ, ಮಾಸ್ಟರ್ ಸುಖಸಾಗರ ಆಗಬೇಕು. ಕಿಸಿಕೋ ದುಃಖ ನಹಿ ದೇನಾ ಹೇ. ಮಕ್ಕಳೇ, ಯಾರಿಗೂ ದುಃಖ ಕೊಡಬೇಡ್ರಿ. ಬಹುತ್ ಮೀಠಾ ಬನ್ನಾ ಹೇ. ಬಹಳ ಮಧುರ ಆಗಿರಿ. ತುಮ್ ಜೋ ಕಡವೆ ಏಕ್ದಮ್ ಜಹರ್ ಮಿಸೈಲ್ ಥೇ ಸೋ ತುಮ್ ವೈಸ್ಲೆಸ್ ಬ್ರಾಹ್ಮಣ್ ಬನ್ ರಹೆ ಹೋ. ತಾವು ವಿಷದ ರೀತಿ ಬಹಳ ಕಡುವ ಇದ್ರಿ, ಈಗ ಸಂಪೂರ್ಣ ಮಧುರ ಆಗಬೇಕಾಗಿದೆ. ನಿರ್ವಿಕಾರಿ ಬ್ರಾಹ್ಮಣರು ಆಗ್ತಾ ಇದ್ದೀರಿ. ಈಶ್ವರ್ ಕಿ ಸಂತಾನ್ ಬನ್ ರಹೆ ಹೋ. ಈಶ್ವರನ ಸಂತಾನರು ಆಗಿದ್ದೀರಿ. ವಿಶೇಷ ವೈಸ್ಲೆಸ್ ದೇವತಾ ಬನ್ ರಹೆ ಹೋ. ವಿಕಾರಿಗಳಿಂದ ನಿರ್ವಿಕಾರಿ ದೇವತೆಗಳು ಆಗ್ತಿದ್ದೀರಿ. आधा कल्प तुम पतित बनते बनते अभी बिल्कुल जड़ीभूत अवस्था को पाए हुए हो. ಅರ್ಧ ಕಲ್ಪ ಪತಿತ ಆಗ್ತಾ ಆಗ್ತಾ ಸಂಪೂರ್ಣ ಈಗ ಜಡ್ಜಡೀಭೂತ ಅವಸ್ಥೆಯನ್ನು ಪಡ್ಕೊಂಡಿದ್ದೀರಿ. ಸಡೆ ಹುए कपड़े को सटका लगाने से फटकर चीर चीर हो जाते हैं ना. ಬಾಬಾ ಉದಾಹರಣೆ ಕೊಡ್ತಾರೆ. ಒಂದು ವೇಳೆ ಬಹಳ ಹಳೇದಾಗಿರೋ ಮಾಸ್ಲಾಗಿರುವಂತಹ ಬಟ್ಟೆಗೆ ಜಾಸ್ತಿ ಬ್ರಷ್ ಮಾಡಿದರೆ ಅಥವಾ ಪಟ್ ಪಟ್ ಅಂತ ಬಡಿದ್ರೆ ಏನಾಗ್ತದದು? ಹರಿದೋಗ್ಬಿಡ್ತದಲ್ವಾ. यह भी ज्ञान के सटके लगाओ तो पुर्जा पुर्जा हो जाते हैं. कोई कपड़ा ऐसा मैला है जो साफ करने में बहुत टाइम लगता है. ಇಲ್ಲಿನೂ ಅಷ್ಟೇ, ಆತ್ಮ ಸಂಪೂರ್ಣ ಈಗ ಕೊಳಕಾಗಿರುವ ಬಟ್ಟೆ ಆಗಿಬಿಟ್ಟಿದೆ. ಬಾಬಾ ಪ್ರತಿನಿತ್ಯ ಜ್ಞಾನ ಎನ್ನುವಂತಹ ಪೆಟ್ಟನ್ನು ಕೊಡ್ತಾ ಹೋಗ್ತಾರೆ, ಆತ್ಮದಲ್ಲಿರುವಂತಹ ಕೊಳೆ ದೂರ ಆಗಲಿ ಅಂತ. ಆದರೆ ಕೆಲವರಲ್ಲಿ ಈ ರೀತಿ ಕೊಳಕಿದೆ, ಕೆಲವು ಆತ್ಮರೂಪಿ ಬಟ್ಟೆಗಳು ಈ ರೀತಿ ಮೈಲಿಗೆ ಆಗಿದೆ, ಸ್ವಚ್ಛ ಮಾಡೋದರಲ್ಲಿ ಬಹಳ ಸಮಯ ಹಿಡಿತದೆ, ಪುರ್ಜಾ ಪುರ್ಜಾ ಆಗಿಬಿಟ್ಟಿದೆ, ಬಹಳ ಹಳತಾಗ್ಬಿಟ್ಟಿದೆ. ಫಿರ್ ವಹ ಭಿ ಹಲ್ಕಾ ಪದ್ ಮಿಲ್ ಜಾತಾ ಹೇ. ಬಾಬಾ ದೋ ಭಿ ಹೇ.
ಶಿವಬಾಬಾ ಇವತ್ತು ದೋಬಿಯಾಗಿ ಬಂದಿದ್ದಾರೆ. ಆತ್ಮರೂಪಿ ಕೊಳಕಾಗಿರುವ ಬಟ್ಟೆಗಳನ್ನು ತಂದೆ ಜ್ಞಾನದ ಸಟ್ಕ ಪೆಟ್ಟು ಕೊಟ್ಟು ಸ್ವಚ್ಛ ಮಾಡ್ತಾರೆ. ತುಂಬಿ ಸಾತ್ಮೆ ಮದದ್ಗಾರ್ ಹೋ, ನೀವು ಮಕ್ಕಳು ಸಹ ತಂದೆಗೆ ಸಹಯೋಗಿ ಆಗಿದ್ದೀರಿ. ದೋಬಿ ಬಿ ನಂಬರ್ ವಾರ್ ಹೋತೆ ಹೇನ. ಎಲ್ಲ ದೋಬಿಗಳು ಒಂದೇ ರೀತಿ ಇರಂಗಿಲ್ಲಲ್ಲ, ನಂಬರ್ ವಾರ್ ಇರ್ತಾರಲ್ಲ. ಕೆಲವರು ಬಹಳ ಚಂದ ಸ್ವಚ್ಛವಾಗಿ ಬಟ್ಟೆಗಳನ್ನು ವಾಶ್ ಮಾಡ್ತಾರೆ, ಕೆಲವರು ವಾಶ್ ಮಾಡಿದರೂ ಇನ್ನೂ ಸ್ವಲ್ಪ ಸ್ವಲ್ಪ ಕೊಳೆ ಹಂಗಂಗೆ ಬಟ್ಟೆಯಲ್ಲಿ ಉಳ್ಕೊಂಡ್ಬಿಟ್ಟಿರ್ತದೆ. ಯಹ ಬಿ ನಂಬರ್ ವಾರ್ ಹೇ, ಇಲ್ಲಿಯೂ ಸಹಿತ ಹಾಗೆ ನಂಬರ್ ವಾರ್. ದೋಬಿ ಅಚ್ಚೆ ಕಪಡೆ ಸಾಫ್ ನಾ ಕರೆ ತೋ ಕಹೆಂಗೆ ನಾ कि यह तो जैसे हजाम, आजकल कपड़े साफ धुलाने सीखे हैं. ದೋಬಿ ಚಲೋ ಬಟ್ಟೆ ವಾಶ್ ಮಾಡಿಲ್ಲ ಅಂತಂದರೆ ಹಜಾಮ್ ಇದ್ದಂಗಿದೆಯಾ ಅಂತೇನು ಮಾಡ್ತಾರೆ, ಬೈತಾರೆ. ಆಜ್ಕಲ್ ಕಪಡೆ ಸಾಫ್ ಧುಲಾನೆ ಸೀಕೆ ಹೇ, ಈಗಿನ ಕಾಲದಲ್ಲೆಲ್ಲ ಬಟ್ಟೆನ ಸ್ವಚ್ಛವಾಗಿ ವಾಶ್ ಮಾಡೋದನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಸಹ. ಹಾಗೆ ಗಾವಡೋ ಮೇತೋ ಬಹುತ್ ಮೈಲೆ ಕಪಡೆ ಧುಲಾಯಿ ಹೋತೆ ಥೆ. ಬಹಳ ಕೊಳಕಾಗಿರೋ ಬಟ್ಟೆಗಳನ್ನು ಹಿಂದಿನ ಕಾಲದಲ್ಲೆಲ್ಲ ಹಳ್ಳಿಗಳಲ್ಲಿ ಸ್ವಚ್ಛ ಮಾಡ್ತಾಯಿದ್ರು. ಯಹ ಹುನರ್ ಬಿ ಬಾಹರ್ ವಾಲೋನ್ಸೆ ಆಯಾ ಹೇ, ಇವಾಗೆಲ್ಲ ಫಾರಿನ್ ಕಂಟ್ರೀಸ್ಗಳಿಂದ ಬಹಳಷ್ಟು ಚಂದ ಬಟ್ಟೆ ವಾಶ್ ಮಾಡೋದನ್ನು ಕಲ್ತು ಬಿಟ್ಟಿದ್ದಾರೆ. ಆಲ ಯೂಸ್ ಮಾಡ್ತಾರೆ, ಚಲೋ ಸೋಪ್ ಪೌಡ್ರು ಯೂಸ್ ಮಾಡ್ತಾರೆ, ಆ್ಯಸಿಡ್ ವಾಶ್ ಮಾಡ್ತಾರೆ. ಹೀಗೆ ಚಲೋ ಬಟ್ಟೆ ವಾಶ್ ಮಾಡೋದನ್ನು ಕಲ್ತಿದ್ದಾರೆ. ಬಾಹರ್ ವಾಲೆ ಕುಚ್ ಇಜ್ಜತ್ ದೇತೆ ಹೇ, ಹೊರಗಿನವರು ಸಹ ಚಲೋ ಡ್ರೈ ಕ್ಲಿನಿಕ್ಕು ಆ ಟೈಪೆಲ್ಲ ಬಟ್ಟೆ ವಾಶ್ ಮಾಡುವಂಥ ಕಂಪನಿಗಳಿಗೆ ಅಥವಾ ವಾಶ್ ಮಾಡೋರಿಗೆ ಗೌರವ ಕೊಡ್ತಾರೆ. ಪೈಸೆ ಆದಿಕ್ಕಿ ಮದದ್ ಕರ್ತೆ ಹೇ, ಹಣವನ್ನು ಕೊಡ್ತಾರೆ, ಸಹಯೋಗ ಕೊಡ್ತಾರೆ ಹಣದ್ದು. ಜಾನ್ತೆ ಹೇ ಯಹ ಬಹುತ್ ಬಡಿ ಬಿರಾದರಿ ವಾಲೆ ಹೇ, ಅಬ್ ನೀಚೆ ಗಿರೆ ಹೇ ಅಂದ್ಕೊಳ್ತಾರೆ. ಇವರು ಪರಂಪರಾಗತವಾಗಿ ಮೇ ಬಿ ಈ ಒಂದು ಕೆಲಸ ಮಾಡ್ತಾ ಬಂದಿರಬಹುದು ಅಂತ ಅಂದ್ಕೊಳ್ತಾರೆ. ಅಬ್ ನೀಚೆ ಗಿರೆ ಹೇ, ಈ ಕೆಳಗೆ ಬಿದ್ದಿರಬಹುದು. ಗಿರ್ನೆ ವಾಲೋಂ ಪರ್ ತರಸ್ ಪಡ್ತಾ ಹೇನಾ, ಕೆಳಗೆ ಬಿದ್ದಿರೋರನ್ನು ನೋಡಿದರೆ ಬಹಳ ದಯೆ ಬರ್ತದಲ್ವಾ. ಬಾಬಾ ಕಾತೆ ಹೇ ತುಮಕು ಕಿತ್ನಾ ಧನ್ವಾನ್ ಬನಾಯಾತ, ಬಾಬಾ ಅಂತಾರೆ, ಮಕ್ಕಳೇ ನಾನು ನಿಮ್ಮನ್ನು ಎಷ್ಟು ಸಿರಿವಂತರನ್ನಾಗಿ ಮಾಡಿದ್ನಲ್ಲ. ಮಾಯಾನೆ ಕ್ಯಾ ಹಾಲತ್ ಕರ್ ದಿ ಹೇ, तुम अभी समझते हो हम विजय माला के थे, फिर 84 जन्म ले क्या जाकर बने हैं. ಮಾಯೆ ನೋಡಿ ಎಂಥ ಗತಿ ಮಾಡಿಬಿಟ್ಟಿದೆ. ತಾವೀಗ ತಿಳ್ಕೊಂಡಿದ್ದೀರಿ, ತಾವೇ ವಿಜಯಮಾಲೆಗಳ ಮಣಿ ಆಗಿದ್ರಿ. 84 ಜನ್ಮಗಳನ್ನು ತೆಗೆದುಕೊಂಡು ಎಂತಹ ಗತಿ ಆಗಿದೆ. ವಂಡರ್ ಹೇನಾ, ವಂಡರ್ ಆಗಿದೆ ಅಲ್ವಾ. ತುಮ್ ಸಮಜಾ ಸಕ್ತೆ ಹೋ ತುಮ್ ಭಾರತ್ವಾಸಿ ತೋ ಸ್ವರ್ಗವಾಸಿ ಥೇ, ತಾವು ತಿಳಿಸ್ಕೊಡ್ಬಹುದು, ನಾವು ಭಾರತವಾಸಿಗಳೇ ಸ್ವರ್ಗವಾಸಿಗಳು ಇದ್ವಿ. ಭಾರತ್ ಹಿ ಸ್ವರ್ಗತಾ ಫಿರ್ ನೀಚೆ ಗಿರ್ತೆ ಗಿರ್ತೆ ನರ್ಕವಾಸಿ ಬಿ ಬನ್ನ ಪಡೆ. ಭಾರತನೇ ಸ್ವರ್ಗ ಇತ್ತು, ಕೆಳಗೆ ಬೀಳ್ತಾ ಬೀಳ್ತಾ ಈಗ ನರಕವಾಸಿಗಳು ಆಗ್ಬಿಟ್ಟಿದ್ದೀವಿ. ಅಪ್ಪಾಪ್ ಕಾತೆ ಹೇ ಪವಿತ್ರ ಬನ್ ಸ್ವರ್ಗವಾಸಿ ಬನೋ ಮನ್ಮನಾಭವ್, ತಂದೆ ಹೇಳ್ತಾರೆ ಪವಿತ್ರ ಆಗ್ರಿ, ಸ್ವರ್ಗವಾಸಿಗಳಾಗ್ತೀರಿ. ಮನ್ಮನಾಭವ, ನನ್ನೊಬ್ಬನನ್ನೇ ನೆನಪು ಮಾಡಿ. ಶಿವ ಭಗವಾನುವಾಚ ಮಾಮೇಕಂ ಯಾತ್ ಕರೋ, ಶಿವ ಭಗವಾನುವಾಚ ನನ್ನೊಬ್ಬನನ್ನೇ ನೆನಪು ಮಾಡಿ. ಯಾತ್ ಕಿ ಯಾತ್ರಾ ಸೆ ತುಮ್ಹಾರೆ ಸಬ್ ಪಾಪ್ ನಷ್ಟ ಹೋ ಜಾಯೆಂಗೆ, ನೆನಪಿನ ಯಾತ್ರೆಯಿಂದ ಆತ್ಮದಲ್ಲಿರುವ ಎಲ್ಲ ಪಾಪ ನಷ್ಟ ಆಗ್ತದೆ. ಶಾಸ್ತ್ರೋ ಮೇ ಲಿಖಾ ಹೇ ಕೃಷ್ಣನೇ ಭಗಾಯ ಪಟ್ರಾನಿ ಬನಾನೆ, ತುಮ್ ಸಬ್ ಪಟ್ ರಹೆ ಹೋ ಪಟ್ರಾನಿ ಬನ್ ರಹೆ ಹೋ. ಶಾಸ್ತ್ರಗಳಲ್ಲಿ ಕೃಷ್ಣನಿಗೆ ಗ್ಲಾನಿ ಮಾಡ್ತಾರೆ, ಕೃಷ್ಣ ಓಡಿಸ್ಕೊಂಡು ಹೋದ. 16,000 ಜನ ರಾಜ್ಕುಮಾರಿಯರಿದ್ದರು, ಅವನಿಗೆ ಪತ್ನಿಯರಿದ್ದರು, ಪಟ್ಟದ ರಾಣಿಯರನ್ನಾಗಿ ಮಾಡಿಕೊಂಡ ಅಂತ ಹೇಳ್ತಾರೆ. ತಂದೆ ಹೇಳ್ತಾರೆ, ಮಕ್ಕಳೇ ನೀವೀಗ ಓದ್ತಾ ಇದ್ದೀರಿ ಸತ್ಯಯುಗದಲ್ಲಿ ಪಟ್ಟದಲ್ಲಿ ಕೂರ್ಲಿಕ್ಕೋಸ್ಕರ, ಪರಂತು ಇನ್ ಬಾತೋಂಕೋ ಕೊಯ್ ಸಮಜ್ ನಹಿ ಸಕ್ತೆ, ಈ ಮಾತುಗಳು ಯಾರಿಗೂ ಅರ್ಥ ಆಗುವುದಿಲ್ಲ. ಅಬ್ ಆಪ್ನೆ ಆಕರ್ ಬಚ್ಚೋಂಕೋ ಸಮಜಾಯಾ ಹೇ, ತಂದೆ ಬಂದು ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ. बाप कहते हैं मैं कल्प कल्प तुमको समझाने आता हूँ, तो पहले भगवान एक है, यह सिद्ध कर फिर बताओ गीता का भगवान कौन है. ಬಾಬಾ ತಿಳಿಸ್ಕೊಡ್ತಾರೆ, ನಾನು ಕಲ್ಪಕಲ್ಪನೂ ತಮಗೆ ಬಂದು ತಿಳಿಸ್ಕೊಡ್ತೀನಿ. ತಂದೆ ಒಬ್ಬರೇ ಆಗಿದ್ದಾರೆ,
ಅವನೇ ಪರಮಾತ್ಮ ಆಗಿದ್ದಾರೆ. ಇದು ಸಿದ್ಧ ಮಾಡಿ ತಿಳಿಸ್ಕೊಡಿ, ಗೀತೆಯ ಭಗವಂತ ಯಾರು? ರಾಜಯೋಗ ಕಿಸ್ನೆ ಸಿಖಾಯ, ರಾಜಯೋಗವನ್ನು ಕಲಿಸ್ಕೊಟ್ಟವರು ಯಾರು? ಭಗವಾನ್ ಹಿ ಬ್ರಹ್ಮ ದ್ವಾರ ಸ್ಥಾಪನಾ ಕರಾತೆ ಹೇ ಔರ್ ವಿನಾಶ್ ಫಿರ್ ಪಾಲನಾ ಕರಾತೆ ಹೇ. ಭಗವಂತನೇ, ಪರಮಾತ್ಮನೇ ಬ್ರಹ್ಮನ ಮೂಲಕ ಸ್ಥಾಪನೆಯ ಕರ್ತವ್ಯವನ್ನು ಮಾಡ್ತಾರೆ, ಶಂಕರನ ಮೂಲಕ ವಿನಾಶದ ಕರ್ತವ್ಯವನ್ನು ಮಾಡ್ತಾರೆ, ವಿಷ್ಣುವಿನ ಮೂಲಕ ಪಾಲನೆಯ ಕರ್ತವ್ಯವನ್ನು ಮಾಡ್ತಾರೆ. ತ್ರಿಮೂರ್ತಿ ರಚಯಿತ ಶಿವ ತಂದೆಯಾಗಿದ್ದಾರೆ. ಯಹ ಜೋ ಬ್ರಾಹ್ಮಣ್ ಹೇ ವಹಿ ಫಿರ್ ದೇವತಾ ಬಂತೆ ಹೇ. ಇಲ್ಲಿರುವಂತಹ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರೇ ಪುರುಷಾರ್ಥ ಮಾಡಿ ದೇವತಾ ಪದವಿಯನ್ನು ಪಡ್ಕೊಳ್ತಾರೆ. ಯಹ ಬಾತೆ ಭಿ ಸಮಜ್ ಮೇ ಉನ್ಹೋಂ ಕೋ ಆಯೆಂಗಿ ಜಿನ್ಹೋನೆ ಕಲ್ಪ ಪೆಹಲೆ ಸಮಜಾ ಹೇ. ಕಲ್ಪದ ಹಿಂದೆ ಯಾರು ಈ ಜ್ಞಾನವನ್ನು ತಿಳ್ಕೊಂಡಿದ್ರೋ ಈಗಲೂ ಅವರೇ ತಿಳ್ಕೊಳ್ತಾರೆ. ಸೆಕೆಂಡ್ ಬೈ ಸೆಕೆಂಡ್ ಜೋ ಹುವಾ ಇಸ್ ಸಮಯ ತಕ್ ಸಮझेंगे. ಕ್ಷಣ ಕ್ಷಣವೂ ಏನೆಲ್ಲ ಆಗ್ತಾ ಬಂದಿದೆನೋ ಇದುವರೆಗೆ ನೀವೆಲ್ಲವನ್ನು ತಿಳ್ಕೊಂಡಿದ್ದೀರಿ. ಡ್ರಾಮಾ ಮೇ ತುಮ್ಹೆ ಬಹುತ್ ಪುರುಷಾರ್ಥ ಕರ್ನಾ ಹೇ. ಮಕ್ಕಳೇ, ಬಹಳಷ್ಟು ಪುರುಷಾರ್ಥ ಮಾಡಬೇಕಾಗಿದೆ ನಾಟಕದಲ್ಲಿ. ಯಹ ತೋ ಬಚ್ಚೆ ಸಮಜ್ತೆ ಹೇ ಅಭಿ ಹಮಾರಿ ವಹ ಅವಸ್ಥಾ ನಹಿ ಹುಯಿ ಹೇ, ಟೈಮ್ ಲಗೇಗಾ. कर्मातीत अवस्था हो जाए तो फिर सब नंबर 1 पास हो जाएंगे, फिर तो लड़ाई भी लग जाती है. ಇದು ಮಕ್ಕಳಿಗೆ ಗೊತ್ತಿದೆ, ಇನ್ನೂ ನಮ್ಮದು ಅವಸ್ಥೆ ಆ ರೀತಿ ಶ್ರೇಷ್ಠ ಆಗಿಲ್ಲ. ಪುರುಷಾರ್ಥ ಮಾಡ್ತಾ ಇದ್ದೀವಿ, ಸಮಯ ಹಿಡಿತದೆ. ಕರ್ಮಾತೀತ ಅವಸ್ಥೆಯನ್ನು ತಲುಪಿದರೆ ನಂಬರ್ 1 ಪಾಸ್ ಆಗಿಬಿಡ್ತೀವಿ. ತೋ ಫಿರ್ ಲಡಾಯಿ ಲಗ್ ಜಾತಿ ಹೇ, ಮತ್ತೆ ಯುದ್ಧ ಸ್ಟಾರ್ಟ್ ಆಗ್ತದೆ. ಆಪಸ್ ಮೇ ಕಿಟ್ಪಿಟ್ ಚಲ್ತಿ ಹೀ ರಹೇಗಿ. ಪರಸ್ಪರ ಎಲ್ಲರ ನಡುವೆ ಜಗಳ ಹೊಡೆದಾಟ ನಡೀತಾ ಇದೆ. ತುಮ್ ಜಾನ್ತೆ ಹೋ ಜಹಾ ತಹಾ ದೇಖೋ ಲಡ್ನೆ ಕಿ ತಯಾರಿಯಾ ಕರ್ ರಹೆ ಹೇ, ಸಬ್ ತರಫ್ ತಯಾರಿಯಾ ಕರ್ ರಹೆ ಹೇ. ಬಾಬಾ ಅಂತಾರೆ, ಮಕ್ಕಳೇ, ಎಲ್ಲಿ ನೋಡಿದ್ರಲ್ಲಿ ಎಲ್ಲ ಜಗಳ ಮಾಡಲಿಕ್ಕೆ, ಯುದ್ಧ ಮಾಡಲಿಕ್ಕೆ ತಯಾರಿ ಮಾಡಿಕೊಂಡು ರೆಡಿ ಇದ್ದಾರೆ. ತುಮ್ನೆ ಜೋ ಕುಚ್ ದಿವ್ಯ ದೃಷ್ಟಿ ಸೆ ದೇಖಾ ಹೇ ವಹ ಇನ್ ಆಂಖೋನ್ ಸೆ ದೇಖ್ನಾ ಹೇ. ಏನೆಲ್ಲ ನೀವು ದಿವ್ಯ ದೃಷ್ಟಿಯಿಂದ ನೋಡಿದ್ದೀರಿ, ವಿನಾಶದ ಸಾಕ್ಷಾತ್ಕಾರ ಆಗಿತ್ತು, ಅದನ್ನು ಸ್ಥೂಲವಾಗಿರುವ ಈ ಕಣ್ಣುಗಳಿಂದನೂ ಸಹಿತ ನೋಡ್ತೀರಿ. ವಿನಾಶ್ ಕಾ ಸಾಕ್ಷಾತ್ಕಾರ ಕಿಯಾ ಹೇ ಫಿರ್ ವೈಸೆ ಆಂಖೋನ್ ಸೆ ದೇಖೆಂಗೆ. ಈ ಕಣ್ಣಿಂದನೂ ನೋಡ್ತೀರಿ ಆ ದೃಶ್ಯಗಳನ್ನು. ಸ್ಥಾಪನಾ ಕಾ ಭಿ ಸಾಕ್ಷಾತ್ಕಾರ ಕಿಯಾ ಹೇ ಫಿರ್ ಪ್ರಾಕ್ಟಿಕಲ್ ಮೇ ರಾಜಾಯಿ ಭಿ ದೇಖೆಂಗೆ. ಸ್ಥಾಪನೆಯ ಸಾಕ್ಷಾತ್ಕಾರವೂ ಸಹಿತ ಆಗಿತ್ತು ಮುಂಚೆ ನೀವು ಮಕ್ಕಳಿಗೆ, ಪ್ರಾಕ್ಟಿಕಲಲ್ಲಿ ಈಗ ರಾಜಧಾನಿಯನ್ನು ನೀವು ನೋಡ್ತೀರಿ. ತುಮ್ ಬಚ್ಚೋಂ ಕೋ ತೋ ಬಹುತ್ ಖುಷಿ ಹೋನಿ ಚಾಹಿಯೆ. ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು. ಯಹ ತೋ ಪುರಾಣ ತನ್ ಹೇ. ಬಾಬಾ ಅಂತಾರೆ, ಮಕ್ಕಳೇ, ಇದು ಹಳೆಯ ಶರೀರ. ಯೋಗ ಸೆ ಆತ್ಮ ಪವಿತ್ರ ಬನ್ ಜಾಯೆಂಗಿ, ಫಿರ್ ಯಹ ಪುರಾಣ ಶರೀರ ಭಿ ಛೋಡ್ನಾ ಹೇ. ಯೋಗದಿಂದ ಆತ್ಮ ಪವಿತ್ರ ಆಗ್ತದೆ, ಆ ನಂತರ ಈ ಹಳೆಯ ಶರೀರವನ್ನು ಬಿಟ್ಬಿಡ್ತೀವಿ. 84 ಜನ್ಮೋं का चक्र पूरा होता है, फिर ज़रूर सबको नए शरीर मिलेंगे. 84 ಜನ್ಮಗಳ ಚಕ್ರ ಪೂರ್ಣ ಆಗ್ತದೆ, ಮತ್ತೆ ಹೊಸತಾಗಿ ಪಾತ್ರ ಮಾಡಲಿಕ್ಕೆ ಹೊಸ ಶರೀರ ಸಿಗ್ತದೆ. ಯಹ ಭಿ ಸಮಜ್ನೆ ಕಿ ಬಹುತ್ ಸಹಜ ಬಾತೆ ಹೇ. ಇದು ಬಹಳ ಸಹಜವಾಗಿ ತಿಳ್ಕೊಳ್ಳುವಂತಹ ಮಾತು. ಸಮझा भी सकते हैं, ಕಲಿಯುಗ ಕೆ ಬಾದ್ ಸತ್ಯುಗ ज़रूर ಹೋಗಾ. ತಿಳಿಸ್ಕೊಡ್ಲಾಗ್ತದೆ, ಕಲಿಯುಗದ ನಂತರ ಮತ್ತೆ ಸತ್ಯುಗ ಬರ್ತದೆ. ಅನೇಕ ಧರ್ಮೋಂ ಕಾ ವಿನಾಶ ज़रूर ಹೋಗಾ. ಅನೇಕ ಧರ್ಮಗಳ ವಿನಾಶ ಅವಶ್ಯವಾಗಿ ಆಗ್ತದೆ. ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನಾರ್ಥ ತಂದೆ ಬಂದಿದ್ದಾರೆ. ಅಭಿ ತುಮ್ ಬ್ರಾಹ್ಮಣ್ ಬನೆ ಹೋ ದೇವತಾ ಬನ್ನೆ ಕೆ ಲಿಯೆ. ತಾವೀಗ ಬ್ರಾಹ್ಮಣರಾಗಿದ್ದೀರಿ ದೇವತೆಗಳಾಗಲಿಕ್ಕೋಸ್ಕರ. ದೂಸರಾ ಕೋಯಿ ಹೋ ನಾ ಸಕೆ. ತುಮ್ ಜಾನ್ತೆ ಹೋ ಹಮ್ ಶಿವ ಬಾಬಾ ಕೆ ಬನೆ ಹೇ, ಶಿವ ಬಾಬಾ ಹಮ್ಕೋ ವರ್ಷ ದೇ ರಹೆ ಹೇ. ತಾವು ಮಕ್ಕಳಿಗೆ ಗೊತ್ತಿದೆ, ಶಿವಬಾಬನಿಗೆ ನಾವು ಮಕ್ಕಳಾಗಿದ್ದೀವಿ, ಶಿವಬಾಬಾ ನಮಗೀಗ ಆಸ್ತಿಯನ್ನು ಕೊಡ್ತಿದ್ದಾರೆ. ಶಿವ ಜಯಂತಿ ಮಾನಾ ಹಿ ಭಾರತ್ ಕೋ ವರ್ಷ ಮಿಲಾ. ಶಿವ ಜಯಂತಿ ಅಂದ್ರೇ ಅರ್ಥ ಶಿವ ತಂದೆ ಈ ಜಗತ್ತಿಗೆ ಬಂದು ಭಾರತವಾಸಿಗಳಿಗೆ ಆಸ್ತಿಯನ್ನು ಕೊಟ್ಟಿದ್ರು. ಭಾರತದಲ್ಲಿಯೇ ತಂದೆ ಬರ್ತಾರೆ. ಶಿವಬಾಬಾ ಆಯಾ ಕ್ಯಾ ಆಕರ್ ಕಿಯಾ. ಶಿವಬಾಬಾ ಬಂದಿದ್ರು ಅಂತ ಹೇಳ್ತೀವಿ, ಬಂದು ಏನು ಮಾಡಿದರು? ಇಸ್ಲಾಮಿ ಬೌದ್ಧಿ ಆದಿ ನೆ ಜೋ ಆಕರ್ ಅಪ್ನಾ ಧರ್ಮ ಸ್ಥಾಪನ ಕಿಯಾ. ಬೇರೆ ಬೇರೆ ಧರ್ಮ ಸ್ಥಾಪಕರು ಇಸ್ಲಾಮಿ ಬೌದ್ಧಿ ಅವರೆಲ್ಲ ಬಂದರು, ತಮ್ಮ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡಿದರು. ಬಾಪ್ನೆ ಆಕರ್ ಕ್ಯಾ ಕಿಯಾ. ಹಾಗಾದರೆ ತಂದೆ ಬಂದು ಏನು ಮಾಡಿದರು? ज़रूर ಸ್ವರ್ಗ ಕಿ ಸ್ಥಾಪನಾ ಕಿ. ಅವಶ್ಯವಾಗಿ ಸ್ವರ್ಗ ಸ್ಥಾಪನೆಯನ್ನು ಮಾಡಿದರು.
कैसी स्थापना की, कैसे स्थापना होती है सो ತುಮ್ ಅಭಿ ಜಾನ್ತೆ ಹೋ. ಹೇಗೆ ಸ್ಥಾಪನೆಯನ್ನು ಮಾಡಿದ್ರು, ಹೇಗೆ ಸ್ಥಾಪನೆಯ ಕಾರ್ಯ ನಡೀತಾ ಇದೆ ಇದನ್ನು ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ. ಫಿರ್ ಸತ್ಯುಗ್ ಮೇ ಯಹ ಸಬ್ ಭೂಲ್ ಜಾಯೆಂಗೆ. ಸತ್ಯುಗದಲ್ಲಿ ಮತ್ತೆ ನೀವು ಇದನ್ನೆಲ್ಲ ಮರೆತು ಬಿಡ್ತೀರಿ. ಯಹ ಭಿ ಸಮಜ್ತೆ ಹೋ 21 ಜನ್ಮೋं का वर्षा अभी हम ले लेते हैं. ಇದು ತಾವು ಮಕ್ಕಳಿಗೆ ಗೊತ್ತಿದೆ, 21 ಜನ್ಮಗಳ ಆಸ್ತಿಯನ್ನು ನಾವೀಗ ಪಡ್ಕೊಳ್ತಾ ಇದ್ದೀವಿ. ಯಹ ಡ್ರಾಮಾ ಮೇ ನೂಂದ್ ಹೇ. ಇದು ಸಹ ನಾಟಕದಲ್ಲಿ ನಿಗದಿತ ಆಗಿದೆ. ಬಲ್ ವಹ ಸಮझेंगे ಯಹ ಬಾಪ್ ಹೇ ಯಹ ಬಚ್ಚಾ ಹೇ. ಬಚ್ಚೆ ಕೋ ವರ್ಷ ಮಿಲ್ತಾ ಹೇ ಪರಂತು ಯಹ ಪ್ರಾರಬ್ಧ ಹೇ ಅಭಿ ಕಿ. ಬಲೆ ಹೇಳ್ತಾರೆ ತಂದೆಯಿಂದ ಮಕ್ಕಳಿಗೆ ಆಸ್ತಿ ಸಿಗ್ತದೆ, ಮಕ್ಕಳಿಗೆ ಇವಾಗ ಆಸ್ತಿ ಕೊಡ್ತಾ ಇದ್ದಾರೆ ತಂದೆ, ಇದು ಪ್ರಾರಬ್ಧ ಆಗಿದೆ. ಸಚ್ಚಿ ಕಮಾಯಿ ಕರ್ 21 ಜನ್ಮೋं के लिए तुम ವರ್ಷ ಅಭಿ ಪಾ ರಹೆ ಹೋ. ಸತ್ಯ ಸಂಪಾದನೆಯನ್ನು ಮಾಡಿಕೊಂಡು ನಾವೀಗ 21 ಜನ್ಮಗಳಿಗಾಗಿ ಆಸ್ತಿಯನ್ನು ಪಡ್ಕೊಳ್ತಿದ್ದೀವಿ. 84 ಜನ್ಮ ತೋ ಲೇನಾ ಹಿ ಹೇನ. 84 ಜನ್ಮಗಳನ್ನು ತಗೊಳ್ತೀವಲ್ವ. ಸತೋ ಪ್ರಧಾನ ಸೆ ಫಿರ್ ಸತೋ ರಜೋ ತಮೊಮ್ಮೆ ಆಯಂಗೆ. ಸತೋ ಪ್ರಧಾನ ಇದ್ದವರು ಸತೋ ರಜೋ ತಮೋದಲ್ಲಿ ಬರ್ತೀವಿ. ಅಚ್ಚಿ ರೀತಿ ಯಾದ್ ಕರ್ನೆ ಸೆ ಫಿರ್ ಖುಷಿ ಮೇ ಭಿ रहेंगे. ಇದನ್ನು ಒಳ್ಳೆ ರೀತಿ ನೆನಪು ಮಾಡೋದ್ರಿಂದ ಖುಷಿಯೂ ಇರ್ತದೆ. ಸಮझाने में बड़ी मेहनत लगती है. ಬಾಬಾ ಅಂತಾರೆ ತಿಳಿಸ್ಕೊಡೋದ್ರಲ್ಲಿ ಬಹಳ ಪರಿಶ್ರಮ ಇದೆ. ಅಪ್ ಸಮझ ಜಾತೆ ಹೇ ತೋ ಉನ್ಕೋ ಬಡಿ ಖುಷಿ ಹೋತಿ ಹೇ. ಯಾವಾಗ ಜ್ಞಾನ ತಿಳ್ಕೊಳ್ತೀವೋ ಆವಾಗ ಬಹಳ ಖುಷಿ ಇರ್ತದೆ. जो बच्चे अच्छी ರೀತಿ ಸಮಜ್ತೆ ಹೇ ವಹ ಫಿರ್ ಬಹುತೋಂ ಕೋ ಸಮझाते रहते हैं. ಯಾವ ಮಕ್ಕಳು ಒಳ್ಳೆ ರೀತಿ ಜ್ಞಾನವನ್ನು ತಿಳ್ಕೊಳ್ತಾರೋ ಅವರು ಬೇರೆಯವರಿಗೂ ಜ್ಞಾನವನ್ನು ಬಹಳ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಕಾಂಟೋಂ ಕೋ ಫೂಲ್ ಬನಾತೆ ರಹತೆ ಹೇ. ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡ್ತಾ ಇರ್ತಾರೆ. ಯಹ ಹೇ ಬೇಹದ್ ಕಿ ಪಢಾಯಿ. ವರ್ಷ ಭಿ ಬೇಹದ್ ಕಾ ಮಿಲ್ತಾ ಹೇ. ಇದು ಬೇಹದ್ದಿನ ಶಿಕ್ಷಣ, ಬೇಹದ್ದಿನ ಆಸ್ತಿ ಸಿಗ್ತಾ ಇದೆ. ಫಿರ್ ಇಸ್ಮೇ ತ್ಯಾಗ್ ಭಿ ಬೇಹದ್ ಕಾ ಹೇ. ಮತ್ತಿದರಲ್ಲಿ ತ್ಯಾಗವೂ ಸಹ ಬೇಹದ್ದಿನ ತ್ಯಾಗ ಆಗಿದೆ. ಗೃಹಸ್ಥ ವ್ಯವಹಾರ ಮೇ ರಹತೆ ಸಾರಿ ದುನಿಯಾ ಕಾ ತ್ಯಾಗ್ ಕರ್ನಾ ಹೇ ಕ್ಯೂಂಕಿ ತುಮ್ ಜಾನ್ತೆ ಹೋ ಯಹ ಪುರಾನಿ ದುನಿಯಾ ಖತಮ್ ಹೋನಿ ಹೇ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಸಂಪೂರ್ಣ ಹಳೆಯ ಜಗತ್ತಿನ ತ್ಯಾಗವನ್ನು ಮಾಡಬೇಕಾಗಿದೆ. ಯಾಕಂದರೆ ತಾವು ಮಕ್ಕಳಿಗೆ ಗೊತ್ತಿದೆ ಹಳೆಯ ಜಗತ್ತು ಈಗ ಸಮಾಪ್ತಿಯಾಗಲಿದೆ. ಅಬ್ ನಯಿ ದುನಿಯಾ ಮೇ ಜಾನಾ ಹೇ. ಹೊಸ ಜಗತ್ತಿಗೆ ಹೋಗಬೇಕಾಗಿದೆ. ಇಸ್ಲಿಯೇ ಬೇಹದ್ ಕಾ ಸನ್ಯಾಸ ಕರಾತೆ ಹೇ. ಅದಕ್ಕಾಗಿ ತಂದೆ ಬೇಹದ್ದಿನ ಸನ್ಯಾಸವನ್ನು ಮಾಡಿಸ್ತಾರೆ. ಸನ್ಯಾಸಿಯೋಂ ಕಾ ಹೇ ಹದ್ ಕಾ ಸನ್ಯಾಸ, ಉನ್ಕಾ ಹೇ ಹಠಯೋಗ. ಅಲ್ಲಿ ಸನ್ಯಾಸಿಗಳು ಇರ್ತಾರೆ, ಅವ್ರದ್ದು ಹದ್ದಿನ ಸನ್ಯಾಸ, ಹಠಯೋಗ ಅವ್ರದ್ದು. ಮನೆ, ಗೃಹಸ್ಥ, ಪತ್ನಿ, ತಂದೆ, ತಾಯಿ, ಮಕ್ಕಳು ಎಲ್ಲರನ್ನ ಬಿಟ್ಟು ಹೋಗ್ಬಿಟ್ರು. ಇಸ್ಮೇ ಹಠಕಿ ಬಾತ್ ನಹಿ ಹೇ. ಆದರೆ ಇಲ್ಲಿ ಹಠದ ಮಾತಿಲ್ಲ. ಗೃಹಸ್ಥದಲ್ಲಿ ಇದ್ದೀರಂದರೆ ಗೃಹಸ್ಥದಲ್ಲಿ ಇದ್ದೇ ಬೇಹದ್ದಿನ ವೈರಾಗಿಗಳಾಗಬೇಕು. ಯಹ ತೋ ಪಢಾಯಿ ಹೇ. ಇದು ಪಾಠಶಾಲೆ. ಪಾಠಶಾಲಾ ಮೇ ಪಡ್ನಾ ಹೇ ಮನುಷ್ಯ ಸೇ ದೇವತಾ ಬನ್ನೆ ಕೆ ಲಿಯೇ. ಪಾಠಶಾಲೆಯಲ್ಲಿ ಓದಬೇಕು ಮನುಷ್ಯರಿಂದ ದೇವತೆಗಳಾಗಲಿಕ್ಕೋಸ್ಕರ. ಶಿವ ಭಗವಾನ್ ವಾಚ ಕೃಷ್ಣ ಹೋನಾ ಸಕೆ. ಶಿವ ಭಗವಾನ್ ವಾಚ, ಇದು ಶಿವ ಭಗವಾನ್ ವಾಚ ಅನ್ನುವಂಥದ್ದನ್ನು ಶಿವನೇ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ, ಕೃಷ್ಣ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಕಬ್ ನೈ ದುನಿಯಾ ಬನಾನಾ ಸಕೆ. ಕೃಷ್ಣ ಹೊಸ ಜಗತ್ತನ್ನು ಸ್ಥಾಪಿಸಲಿಕ್ಕೆ ಸಾಧ್ಯ ಇಲ್ಲ. ಉನ್ಕೋ ಹೆವನ್ಲಿ ಗಾಡ್ ಫಾದರ್ ನಹಿ ಕಹೆಂಗೆ. ಕೃಷ್ಣನನ್ನು ಹೆವನ್ಲಿ ಗಾಡ್ ಫಾದರ್ ಅಥವಾ ಸ್ವರ್ಗದ ರಚಯಿತ ಅಂತ ಹೇಳಲಿಕ್ಕೆ ಆಗೋದಿಲ್ಲ. हेवनली प्रिंस कहेंगे तो कितनी मीठी मीठी बातें समझने और धारण करने की है. ಕೃಷ್ಣ ಹೆವನ್ಲಿ ಪ್ರಿನ್ಸ್, ಸತ್ಯಯುಗದ ಮೊದಲ ರಾಜಕುಮಾರ, ಫಸ್ಟ್ ಪ್ರಿನ್ಸ್ ಆಫ್ ಸತ್ಯಯುಗ ಅಂತ ಹೇಳ್ಬೋದು. ಮಧುರಾತಿ ಮಧುರ ಮಾತುಗಳು ಎಷ್ಟೆಲ್ಲ ಚಲೋ ಇದೆ, ತಿಳ್ಕೊಂಡು ತಿಳಿಸ್ಕೊಡುವಂತಹ ಮಾತು, ಧಾರಣೆ ಮಾಡಿಕೊಳ್ಳುವಂತಹ ಮಾತು. ದೈವಿ ಲಕ್ಷಣ ಬಿ ಚಾಹಿಯೇನ. ಶ್ರೇಷ್ಠ ಪದವಿ ಪಡ್ಕೊಳ್ಬೇಕು ಅಂದರೆ ಆ ರೀತಿ ದೈವಿ ಲಕ್ಷಣವೂ ಇರಬೇಕಲ್ವ. ಕಭಿ ಭಿ ಸುನಿ ಸುನಾಯಿ ಬಾತೋಂ ಪರ್ ನಹಿ ಲಗ್ನಾ ಚಾಹಿಯೇ. ಅಲ್ಲಸಲ್ಲದ ಯಾರ್ಯಾರೋ ಹೇಳಿ ಕೇಳಿದ ಮಾತುಗಳಲ್ಲಿ ತೊಡಗಬೇಡಿ. ವ್ಯಾಸ್ ಕಿ ಲಿಖಿ ಹುಯಿ ಬಾತೋಂ ಪರ್ ಲಗ್ತೆ ಲಗ್ತೆ ಯೇ ಗತಿ ಹುಯಿ ಹೈ. ಮನುಷ್ಯ ರಚನೆ ಮಾಡಿರುವಂತಹ ಪುಸ್ತಕಗಳನ್ನು ಓದ್ತಾ ಓದ್ತಾನೆ ಈ ಗತಿ ಆಗಿದೆ. सिवाय ज्ञान के और कुछ सुनाते हैं तो समझो यह हमारा दुश्मन है.
ದುರ್ಗತಿ ಮೇ ಲೇ ಜಾತೆ ಹೇ. ಜ್ಞಾನದ ವಿನಃ ಅನ್ಯ ಮಾತುಗಳನ್ನು ತಿಳಿಸ್ತಿದ್ದಾರಂದರೆ ಅಂದ್ಕೊಳ್ರಿ ಇವರು ನಮಗೆ ಶತ್ರುಗಳಿದ್ದಂತೆ, ದುರ್ಗತಿಗೆ ಕರ್ಕೊಂಡು ಹೋಗ್ತಾರೆ. ಇನ್ನೊಂದು ಸ್ವಲ್ಪ. ಕಭಿ ಭೀ ಪರಮತ್ ಪರ್ ನಹಿ ಲಗ್ನಾ ಚಾಹಿಯೇ. ಎಂದಿಗೂ ಪರಮತದಂತೆ ನಡೆಯಬೇಡಿ. ಮನ್ಮತ್ ಪರಮತ್ ಪರ್ ಚಲ ತೋ ಯಹ ಮರ. ಮನಮತ ಪರಮತದಂತೆ ನಡೆದರೆ ಈ ಜ್ಞಾನ ಯಜ್ಞದಲ್ಲಿ ಸತ್ತಂತೆ. ಬಾಪ್ ಸಮझाते रहते हैं, झूठी बातें बोलने वाले तो बहुत है. ತಂದೆ ತಿಳಿಸ್ಕೊಡ್ತಾರೆ, ಸುಳ್ಳು ಮಾತನ್ನು ಹೇಳುವಂಥವರು ಬಹಳ ಜನ ಇದ್ದಾರೆ. ತುಮಕೋ ಬಾಪ್ ಸೆ ಹಿ ಸುನುನಾ ಹೇ. ನಾವೀಗ ತಂದೆಯಿಂದಲೇ ಕೇಳಬೇಕಾಗಿದೆ. ಹಿಯರ್ ನೋ ಇವಿಲ್, ಸಿ ನೋ ಇವಿಲ್. ಕೆಟ್ಟದನ್ನು ಕೇಳಬೇಡಿ, ನೋಡಬೇಡಿ, ಮಾತಾಡಬೇಡಿ, ಯೋಚಿಸಬೇಡಿ, ಕೆಟ್ಟ ಕರ್ಮವನ್ನು ಮಾಡಬೇಡಿ. ಬಾಪ್ ದಾದಾ ಆಯೇ ಹಿ ಹೇ ಮನುಷ್ಯ ಸೇ ದೇವತಾ ಬನಾನೆ. ತಂದೆ ಬಂದಿದ್ದಾರೆ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡಲಿಕ್ಕೋಸ್ಕರ. ತೋ ಉನ್ಕಿ ಶ್ರೀಮತ್ ಪರ್ ಚಲನಾ ಚಾಹಿಯೇ. ಅವರ ಶ್ರೀಮತಾನುಸಾರವಾಗಿ ಅಂದರೆ ತಂದೆ ಕೊಡುವ ಶ್ರೀಮತಾನುಸಾರವಾಗಿ ನಡೀಬೇಕಾಗಿದೆ. ಅಚ್ಚಾ. मीठे मीठे सिकिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणೆಗಾಗಿ मुख्य सारा. यह बाप समान सुख का सागर प्रेम का सागर बनना है. सर्व गुण धारण करनी है. किसी को भी दुख नहीं देना है. ತಂದೆಯ ಸಮಾನ ಸುಖ ಸಾಗರ ಪ್ರೇಮ ಸಾಗರ ಆಗಿರಿ. ಸರ್ವ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ. ಯಾರಿಗೂ ದುಃಖವನ್ನು ಕೊಡಬೇಡಿ. 2ನೇ ಪಾಯಿಂಟು. ಸುನಿ ಸುನಾಯಿ ಬಾತೋಂ ಪರ್ ಕಭಿ ವಿಶ್ವಾಸ್ ನಹಿ ಕರ್ನಾ ಹೇ. ಪರಮತ್ ಪರ್ ನಹಿ ಚಲ್ನಾ ಹೇ. ಹಿಯರ್ ನೋ ಇವಿಲ್, ಸಿ ನೋ ಇವಿಲ್. ಹೇಳಿ ಕೇಳಿದ ಮಾತುಗಳ ಮೇಲೆ ವಿಶ್ವಾಸವನ್ನು ಇಡಬೇಡಿ. ಪರಮತದಂತೆ ನಡೆಯಬೇಡಿ. ಕೆಟ್ಟದ್ದನ್ನು ಕೇಳಬೇಡಿ, ನೋಡಬೇಡಿ, ಮಾತಾಡಬೇಡಿ. वरदान. ब्राह्मण जीवन की नीति और रीति प्रमाण सदा चलने वाले व्यर्थ संकल्प मुक्त भव. ಬ್ರಾಹ್ಮಣ ಜೀವನದ ನೀತಿ ಮತ್ತು ರೀತಿಯ ಪ್ರಮಾಣ ಸದಾ ನಡೆಯುವಂತಹ ವ್ಯರ್ಥ ಸಂಕಲ್ಪದಿಂದ ಮುಕ್ತ ಆಗಿರಿ. जो ब्राह्मण जीवन की नीति रीति प्रमाण चलते हुए सदा श्रीमत की आज्ञाएं स्मृति में रखते हैं और सारा दिन शुद्ध पवित्र में बिजी रहते हैं, उन पर व्यर्थ संकल्प रूपी रावण वार नहीं कर सकता. ಯಾರು ಬ್ರಾಹ್ಮಣ ಜೀವನದ ನೀತಿ ರೀತಿ ಅನುಸಾರವಾಗಿ ಅಥವಾ ನೀತಿ ರೀತಿ ಪ್ರಮಾಣ ನಡೀತಾರೋ ಅವರು ಸದಾ ಶ್ರೀಮತದ ಆಜ್ಞೆಗಳನ್ನು ಸ್ಮೃತಿಯಲ್ಲಿಟ್ಕೊಂಡಿರ್ತಾರೆ. ಇಡೀ ದಿನ ಶುದ್ಧ ಪ್ರವೃತ್ತಿಯಲ್ಲಿ ಬ್ಯುಸಿ ಇರ್ತಾರೆ. ಅವರಿಗೆ ವ್ಯರ್ಥ ಸಂಕಲ್ಪ ರೂಪಿ ಮಾಯಾ ರಾವಣ ದಾಳಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. बुद्धि की प्रवृत्ति है शुद्ध संकल्प करना. वाणी की प्रवृत्ति है बाप द्वारा जो सुना वह सुनाना. कर्म की प्रवृत्ति है कर्मयोगी बन हर कर्म करना. ಬುದ್ಧಿಯ ಕೆಲಸ ಆಗಿದೆ ಶುದ್ಧ ಸಂಕಲ್ಪಗಳನ್ನು ಮಾಡೋದು. ಮಾತಿನ ಕೆಲಸ ಆಗಿದೆ ತಂದೆಯ ಮೂಲಕ ಯಾವ ಜ್ಞಾನವನ್ನು ಕೇಳಿದೀವೋ ಅದನ್ನೇ ಮಾತಾಡೋದು ಅಥವಾ ಅದನ್ನೇ ಅನ್ಯರಿಗೂ ತಿಳಿಸ್ಕೊಡೋದು. ಕರ್ಮದ ಮೂಲಕ ಕೆಲಸ ಮಾಡಬೇಕಾಗಿದೆ ಕರ್ಮಯೋಗಿಯಾಗಿ ಪ್ರತಿಯೊಂದು ಕರ್ಮವನ್ನು ಮಾಡುವುದು. इसी प्रवृत्ति में बिजी रहने वाले व्यर्थ संकल्पों से निवृत्त प्राप्त कर लेते हैं. ಯಾರು ಬಾಬಾ ಕೊಡುವಂತಹ ಈ ಶ್ರೀಮತದ ಆಧಾರದ ಮೇಲೆ ಪ್ರವೃತ್ತಿಯಲ್ಲಿ ಬ್ಯುಸಿಯಾಗಿರ್ತಾರೋ ಅವರು ವ್ಯರ್ಥ ಸಂಕಲ್ಪದಿಂದ ನಿವೃತ್ತಿಯನ್ನು ಪ್ರಾಪ್ತಿ ಮಾಡ್ಕೊಳ್ತಾರೆ. ಅಂದರೆ ರಿಟೈರ್ಡ್ ಆಗಿಬಿಡ್ತಾರೆ ವ್ಯರ್ಥ ಸಂಕಲ್ಪದಿಂದ. ವ್ಯರ್ಥ ಸಂಕಲ್ಪ ಅನ್ನೋದೇ ಅವರಿಗೆ ಬರುವುದಿಲ್ಲ. ಸ್ಲೋಗನ್. अपने हर नए संकल्प से नई दुनिया की नई झलक का साक्षात्कार कराओ. ಇವತ್ತಿನ ಸ್ಲೋಗನ್. ತಮ್ಮ ಪ್ರತಿ ಹೊಸ ಸಂಕಲ್ಪದಿಂದ ಹೊಸ ಜಗತ್ತಿನ ಹೊಸ ಝಲಕ್ಕನ್ನು ಸಾಕ್ಷಾತ್ಕಾರ ಮಾಡಿಸಿರಿ. ಇವತ್ತಿನ ಸ್ವಮಾನ. ನಾನಾತ್ಮ ಪ್ರೇಮದ ಗಂಗೆ ಆಗಿದ್ದೇನೆ. ಅಚ್ಚ.
ಓಂ ಶಾಂತಿ. ಓಂ ಶಾಂತಿ. ಮನಸ್ಸು ಬುದ್ಧಿಯನ್ನು ಭ್ರೂಮಧ್ಯದಲ್ಲಿ ಕೇಂದ್ರಿಸಿಕೊಳ್ಳೋಣ. ಆತ್ಮಜ್ಯೋತಿ ನಾನು ಪಾತ್ರಧಾರಿ. ಸಾಕಾರ ಜಗತ್ತೆನ್ನುವಂತಹ ರಂಗಮಂಟಪದ ಮೇಲೆ ದೇಹ ಎನ್ನುವಂತಹ ಉಡುಗೆಯನ್ನು ತೊಟ್ಟು ಅತ್ಯಂತ ಶ್ರೇಷ್ಠ ಪಾತ್ರ ಮಾಡುವಂತಹ ನಾನು ಚಾಣಾಕ್ಷ ಪಾತ್ರಧಾರಿ, ಹಸನ್ಮುಖಿ ಪಾತ್ರಧಾರಿ. ಪಾತ್ರ ಅಭಿನಯಿಸಲಷ್ಟೇ ಈ ದೇಹ ಎನ್ನುವ ಉಡುಪನ್ನು ಧರಿಸಿದ್ದೇನೆ. ಚಿಂತನೆ ಮಾಡಿಕೊಳ್ಳಿ, ಅಂತರಂಗ ನೋಡಿಕೊಳ್ಳಿ. ಮೂಲತಃವಾಗಿ ನಾನು ಆತ್ಮ, ದೇಹರಹಿತವಾದ ಜ್ಯೋತಿಯಾಗಿದ್ದೆ. ನಾನಾತ್ಮ ಈ ದೇಹ ಎನ್ನುವ ಡ್ರೆಸ್ಸನ್ನು ತೊಟ್ಟು ವಿಶಾಲವಾದ ಈ ರಂಗಭೂಮಿಯಲ್ಲಿ ಪಾತ್ರ ಮಾಡಲು ಬಹುದೂರ ಧಾಮದಿಂದ ಬಂದಿದ್ದೇನೆ. ನನ್ನ ಒರಿಜಿನಲ್ ಧಾಮ ಪರಮಧಾಮ, ಗೋಲ್ಡನ್ ರೆಡ್ ಆಕಾಶ, ಅಗಣಿತ ವಿಸ್ತಾರವುಳ್ಳಂಥ ಪರಮಧಾಮ, ಸ್ವಪ್ರಕಾಶಮಯ ಧಾಮ, ಎಲ್ಲೆಲ್ಲೂ ಆಳವಾದ ಶಾಂತಿ, ಪ್ರಶಾಂತತೆಯ ಧಾಮ, ಪಂಚತತ್ವಗಳ ಪ್ರಭಾವವಿರದೇ ಇರುವ ಸ್ವತಂತ್ರ ಧಾಮ, ದೇಹಾತೀತ ಲೋಕ, ಕರ್ಮಗಳ ಹೊರೆ ಇಲ್ಲದಿರುವ ಕರ್ಮಾತೀತ ಮುಕ್ತಿ ಲೋಕ, ಬಂಧನ್ ಮುಕ್ತ ಧಾಮದಲ್ಲಿ ನನ್ನ ಆತ್ಮಜ್ಯೋತಿ ಸ್ವತಂತ್ರವಾಗಿ ವಿಹರಿಸುತ್ತಿರುವೆ. ಇದು ನನ್ನ ದಿವ್ಯಧಾಮ, ಪರಂಧಾಮ, ನನ್ನ ಶೀತಲಧಾಮ, ಸುರಕ್ಷಿತ ಧಾಮ, ಶಬ್ದಾತೀತ ಲೋಕ, ಸಂಕಲ್ಪಾತೀತ ಲೋಕ, ಪರಮಧಾಮ. ಪರಂಧಾಮ ನನ್ನ ಮನೆ, ನನ್ನ ಆಶ್ರಯ, ನನ್ನ ನೆಲೆ, ನನ್ನ ಪರಮಗತಿ. ಪರಂಧಾಮ ನನ್ನ ರೆಸ್ಟ್ ಹೌಸ್. ನನ್ನ ಆತ್ಮ ಪರಂಧಾಮದ ಮೂಲ ನಿವಾಸಿ. ಪರಂಧಾಮದಿಂದ ಈ ಸಾಕಾರ ಜಗತ್ತಿಗೆ ಕೆಲವು ದಿನಗಳಿಗಾಗಿ ಪಾತ್ರ ಮಾಡಲು ಬಂದ ಪಾತ್ರಧಾರಿ ನಾನು. ಪರಂಧಾಮ ಸಂಪೂರ್ಣ ಸತೋಪ್ರಧಾನ ಲೋಕ, ಸ್ವಚ್ಛ ಲೋಕ, ನಿಶಬ್ದ ಲೋಕ, ನಿರ್ವಾಣಧಾಮ. ನಿರ್ವಾಣಧಾಮ, ನಿರ್ಮಲಧಾಮ, ನನ್ನ ಮೂಲ ಮನೆಯಲ್ಲಿ ನಾನು ಸ್ವತಂತ್ರ ಮುಕ್ತಿಧಾಮದಲ್ಲಿ, ನನ್ನ ನೆಲೆಯಲ್ಲಿ ನಾನು ಶ್ರೇಷ್ಠ ಗತಿಯಲ್ಲಿರುವೆ. ಪರಂಧಾಮದಲ್ಲಿ ಅತ್ಯಂತ ಪ್ರಕಾಶಿತ ಧಾಮದಲ್ಲಿ ಎತ್ತರದಲ್ಲಿ ನನ್ನ ತಂದೆ ಇದ್ದಾರೆ. ಪರಮಾತ್ಮ ಸೃಷ್ಟಿ ನಾಟಕದ ಡೈರೆಕ್ಟರ್, ಕ್ರಿಯೇಟರ್. ಇದು ಪರಮಾತ್ಮನ ನಿವಾಸ ಸ್ಥಾನವೂ ಹೌದು, ನಾನಾತ್ಮನ ನಿಜ ನೆಲೆಯೂ ಹೌದು. ಎಷ್ಟೋ ಸಹಸ್ರ ವರ್ಷಗಳು ದಾಟಿ ಈ ಸಾಕಾರ ಜಗತ್ತಿನಲ್ಲೇ ಸಿಲುಕಿದ ನಾನಾತ್ಮ ಇಂದು ನನ್ನ ನಿಜ ನೆಲೆಗೆ, ನನ್ನ ನಿರ್ಭಯ ಲೋಕಕ್ಕೆ, ನಿರ್ಬಂಧನ ಧಾಮಕ್ಕೆ ತೆರಳಿದ್ದೇನೆ. ಬಂಧನ್ ಮುಕ್ತ ಲೋಕದಲ್ಲಿ ನಾನು ಸುರಕ್ಷಿತ ಆತ್ಮ. ಬಂಧನ್ ಮುಕ್ತ ಲೋಕದಲ್ಲಿ ನಾ ಸ್ವತಂತ್ರ ಜ್ಯೋತಿ. ಪರಂಧಾಮ ನಿರಾಕಾರ ಲೋಕ, ಬ್ರಹ್ಮ ಮಹಾತತ್ವ.
ಪರಂಧಾಮದಲ್ಲಿ ಸಕಲ ಆತ್ಮಗಳ ನಿವಾಸ ಸ್ಥಾನ. ಪಾತ್ರಾನುಸಾರವಾಗಿ ಸಿಸ್ಟಮ್ಯಾಟಿಕ್ ಆಗಿ ಪೋಣಿಸಲ್ಪಟ್ಟ ಲೋಕ, ಜ್ಯೋತಿರ್ಲೋಕ, ಜ್ಯೋತಿರ್ಮಾಲೆ. ಪರಂಧಾಮಕ್ಕೆ ಪರಮಾತ್ಮನ ನಿವಾಸವೇ ಶೋಭೆ. ಇನ್ನು ಸ್ವಲ್ಪ ದಿನಕ್ಕೆ ಸಾಕಾರ ಜಗತ್ತಿನ ಸಕಲ ಭವಬಂಧನಗಳನ್ನು ತೊರೆದು ಕರ್ಮ ಬಂಧನಗಳನ್ನು ಮುಗಿಸಿ ಪುನಃ ನಾನಿದೇ ಧಾಮಕ್ಕೆ ಮರಳಲೇಬೇಕಾಗಿದೆ. ಇದು ನನ್ನ ಪರ್ಮನೆಂಟ್ ಅಡ್ರೆಸ್, ನನ್ನ ರೆಸ್ಟ್ ಹೌಸ್. ಓಂ ಶಾಂತಿ. तुझसे बाबा बांधी है जीवन डोर, बांधी है जीवन डोर. दिल मेरा लगा ही रहता हर पल तेरी ओर, हर पल तेरी तुझसे बाबा बांधी है जीवन डोर, बांधी है जीवन तुझको सदा ही देखूं, क्या से क्या बनाते हो, हर पल यही मैं सोचूं, हर पल यही मैं सोचूं. मन आंगन में अब तो बाबा, मन आंगन में अब तो बाबा, खुशियों के नाचे मोर, खुशियों के नाचे मोर. स्नेह प्यार की तुझसे बाबा बांधी है जीवन डोर, बांधी है जीवन डोर.
कि तुझसे बाबा बांधी है जीवन डोर, बांधी है जीवन जन्मों का सुख पाए, तेरी ही महिमा के बाबा गीत सदा हम गाए, गीत सदा हम गाए। पाके अनोखा प्यार तेरा हम, पाके अनोखा प्यार तेरा हम, हो गए भाव विभोर, हो गए भाव विभोर। स्नेह प्यार की तुझसे बाबा बांध